ಗಾಂಧಿನಗರದಲ್ಲಿ ಒಬ್ಬರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಇತ್ತೀಚೆಗೆ ಅಂತ ಹೇಳಿದೆ ನಾನು. ಯೂಟ್ಯೂಬ್ನಲ್ಲಿ ಇವರು ಎಷ್ಟು ಫೇಮಸ್ ಆಗಿಬಿಟ್ಟಿದ್ದಾರೆ ಅಂದರೆ ಇವ್ರ ವೀಡಿಯೋಸ್ ಎಲ್ಲ ಸಾವಿರಾರು ಗಟ್ಟಲೆ ಲೈಕ್ಸ್ ತೊಗೋತಾ ಇದೆ. ಸೊ ಎಲ್ಲಿದ್ದಾರೆ ವೆಂಕಟ್ ಅಂತ ಹುಡುಕೊಂಡು ಫೈನಲಿ ಕಿರಿಕ್ ಕೀರ್ತಿ ಆ್ಯಂಡ್ ಟೀಮ್ ಅವ್ರ ಹತ್ರ ಬಂದಿದೆ. ಸೊ ಇವಾಗ ಅವರು ನನ್ನ ಜೊತೆಲಿದ್ದಾರೆ. ವೆಂಕಟ್ ಅಲಿಯಾಸ್ ಹುಚ್ಚ ವೆಂಕಟ್ ಅಂತಲೇ ಫೇಮಸ್ ಆಗಿರೋ ವೆಂಕಟ್ ಅವ್ರನ್ನ ಮಾತಾಡ್ಸೋಣ. ಏನು ಕತೆ, ಎಲ್ಲಿದ್ದಾರೆ, ಏನು ಪ್ಲ್ಯಾನ್ಸು ಎಲ್ಲ ಅವ್ರನ್ನೇ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ರಲ್ಲ, ಹೆಂಗೆ? ಅದು ಬೇಕಿತ್ತ ನನಗೆ, ಅಂದರೆ ಅದು ಬೇಕಿತ್ತ ನನಗೆ, ಫೇಮಸ್ ಆಗಿರೋದು ಬೇಕಿತ್ತ ನನಗೆ. ನೋವಾಗ್ತಿದೆ. ಥಿಯೇಟ್ರಿಗೆ ಬಂದಿದ್ದೆ, ನಾನು ಖುಷಿ ಪಡ್ತಿದ್ದೆ. ಬೇಕಾ ಈಗ ಜನರು ಬರ್ತಾರೆ, ಕರ್ನಾಟಕ ನಾನು ಎಕಡೆ ಅಂದಿದ್ದೀನಿ, ಫೋಟೋ ಇಟ್ಕೊತಾರೆ, ಹೋಗ್ತಾರೆ. ಏನಿದೆ ಜನರು ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇದೆ. ಒಂದು ಆಗ ನನ್ನ ಹೊಡಿತಾರ, ನಾನು ಸಾಯಕ್ಕೂ ರೆಡಿ, ಅದನ್ನು ಹೇಳ್ತೀನಿ. ಎರಡು ಇನ್ನೂ ಒಂದು ಹೇಳ್ತೀನಿ, ಈ ಪಿಕ್ಚರ್ ನಾನು ನೋಡಬೇಕಿತ್ತು. ನೀವು ಕನ್ನಡ ಪಿಕ್ಚರ್ಗಳು ನೋಡಬೇಕು. ಕರ್ನಾಟಕದಲ್ಲಿ ತಮಿಳವರು ನೋಡಬೇಕು, ತೆಲುಗು ಅವರು ನೋಡಬೇಕು, ಮಲಯಾಳಂ ಅವರು ನೋಡಬೇಕು. ಯಾಕೆ ಕರ್ನಾಟಕ ಬರೀ ಕನ್ನಡ, ಬರೀ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ನಾವು ಹೋರಾಟ ಮಾಡಿಲ್ವ? ಯಾರ್ಯಾರು? ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರು ಅಲ್ವಾ? ಎಷ್ಟು ಜನ ಬಂದರು ಕರ್ನಾಟಕದ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರ ಕಡೆಯವರು, ಜೈ ಕರ್ನಾಟಕ ಕಡೆಯವರು ಎಷ್ಟು ಜನ ಬಂದರು, ಕರುನಾಡ ಸೇನೆ ಜನ ಎಷ್ಟು ಜನ ಬಂದರು. ಎಲ್ಲಿದೆ ರೀ? ಆಚೆ ಕಡೆ ಬರ್ತಾರೆ, ನನ್ನ ಮಗಂದು ಕನ್ನಡ ಬೆಳೆಸಿ 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 ಅಂತಾರೆ. ಯಾಕೆ ನೀವು ಸಿನಿಮಾ ನೋಡ್ಬೇಕು, ನಾವು ಹೋರಾಟ ಮಾಡ್ತೀರ? ಹೌದು, ಇದು ಒಂದು ಹೋರಾಟ ಅಲ್ವಾ ಸಿನಿಮಾ ಮಾಡೋದು? ಅಷ್ಟು ಸುಲಭನಾ ಇದು? ಸುಲಭನಾ? ಒಂದು ಸಿನಿಮಾ ಓಂ ಶ್ರೀ ಅಂತ ಸ್ಟಾರ್ಟ್ ಮಾಡ್ತೀನಿ ನಾನು, ಅಲ್ಲಿಂದ ಥಿಯೇಟ್ರು ಪೋಸ್ಟ್ರುವರೆಗೂ ಬರೋವರೆಗೂ ಪಡೋ ಕಷ್ಟ ಗೊತ್ತಾ ಜನರಿಗೆ? ಆಯಿತು, ಎಂಟರ್ಟೈನ್ಮೆಂಟ್ ಇಲ್ವಾ ಸಿನಿಮಾ ಅಲ್ಲೇ? ಹುಚ್ಚ ವೆಂಕಟ್ ಸಿನಿಮಾ ಅಲ್ಲೇ ಏನೇನಿತ್ತು ಸರ್ ನಿಮ್ಮ ಸಿನಿಮಾದಲ್ಲಿ? ಎಲ್ಲ ಇತ್ತು, ನನ್ನ ಪ್ರಾಣನೇ ಇತ್ತು ಕಣ. ಇದು ಒಂದು ಮಾತು ಹೇಳ್ತೀನಿ, ಮನ್ಸು ಪೂರ್ತಿ ಇಟ್ಕೊಂಡು. ನಾನು ಮಾಡಿರೋದು ಬರೆದಿರೋದಲ್ಲ ಮೈಂಡಿಂದ. ಈಗ ಕೆಲವರು ಮೈಂಡಿಂದ ಬರೀತಾರೆ, ಕೆಲವರು ಆರ್ಟಿಫಿಷಿಯಲ್ ಡೈಲಾಗ್ಸ್ ಹಾಕ್ತಾರೆ, ಕೆಲವರು ಕ್ಲಾಪ್ಸ್ಗೆ ಅಂತ ಹಾಕ್ತಾರೆ, ಕೆಲವರು ವಿಸಿಲ್ಗೆ ಅಂತ ಹಾಕ್ತಾರೆ. ಬಟ್ ನಾನು ಹಾಕಿದ್ದು ಅದಕ್ಕಲ್ಲ, ಒಂದು ತೊಟ್ಟು ಕಣ್ಣೀರಿಗೆ ಅಂತ. ನನ್ನ ಪಿಕ್ಚರ್ ನೋಡು, ಒಂದು ತೊಟ್ಟು ಕಣ್ಣೀರು ಹಾಕ್ಬಿಟ್ರೆ ನನ್ನ ಮಗನ ಸಾಕು ನನ್ನ ಜೀವನ. ಒಂದು ಬದಲಾದರೆ ಸಾಕು ನನ್ನ ಜೀವನ. ಎರಡು ಈಗೇನು ಯೂಟ್ಯೂಬಲ್ಲಿ ಹೋಗ್ತಾಯಿದೆ ನೋಡ್ತೀನಿ, ಕೆಲವರು ಮೊನ್ನೆ ಒಂದು ಇಂಟರ್ವ್ಯೂ ಒಬ್ಬರು ಬರೆದವ್ರೆ, ಅವ್ನು ನನ್ನ ಅಭಿಮಾನಿ ಅಂತೀನಿ. ಅವನೇನಂದ ಗೊತ್ತಾ? ನಿನ್ನ ಕೋಪ ತೋರಿಸಿರೋದು ದೊಡ್ಡದಲ್ಲ, ನೀನು ಎದುರುಗಡೆ ನಿಂತ್ಕೊಂಡಿರೋ ಕ್ಯಾಮ್ರಾಮ್ಯಾನು, ಆ್ಯಂಕರು ಎದೆಗೆ ನಡಗದೆ ನನ್ನ ಮಗಂದು ನಿಂತಿದ್ರಲ್ಲ ಅವ್ರು ದೊಡ್ಡವರು ಅಂತ. ಯಾಕೆ ಯಾಕೆ? ಇದು ನನ್ನ ಅಭಿಮಾನ, ಇಷ್ಟಪಡೋದು, ಇದು ನನ್ನ ಸ್ಟೈಲು. ಒಂದು ಹುಚ್ಚ ವೆಂಕಟ್ ಹುಚ್ಚ ಆಗಿದ್ದು ಹೆಂಗೆ? ಯಾರಿಂದ ಆಗಿದ್ದು? ರಮ್ಮಿನಿಂದ ಅಲ್ವಾ? ಇಡೀ ಗಾಂಧಿನ ನೀನೇ ಇಂಟರ್ವ್ಯೂ ಮಾಡಿದ್ಯಲ್ವ ನನಗೆ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದೀನಲ್ವ? ನೀನು ಇಂಟರ್ವ್ಯೂ ಆದಮೇಲೆ ತಾನೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದು. ಈಗ ರಮ್ಯಾ ಅವ್ರಿಗೆ ಇವೆಲ್ಲ ಗೊತ್ತಾ, ನೀವು ಇಷ್ಟೆಲ್ಲ ಓಡಾಡ್ತಾ ಇದ್ದೀರಾ ಅಂತ? ಹೌದು, ಇರಿ. ಈಗ ರಮ್ಮಿನ ವಿಷಯಕ್ಕೆ ಬರೋ ಮುಂಚೆ ನಾನು ಸ್ವಲ್ಪ ಈ ಕನ್ನಡದ ವಿಷಯಕ್ಕೆ ಬಂದ್ಬಿಡ್ತೀನಿ, ಆಮೇಲೆ ಬರ್ತೀನಿ. ಎಷ್ಟಿದೆ ಥಿಯೇಟ್ರುಗಳು ಮೆಜೆಸ್ಟಿಕ್, ಏನು ನಡೀತಾ ಇದೆ? ಫಿಲಿಮ್ ಚೇಂಬರ್ ನಾನು ಎಕ್ಕ ಬರ್ತಾರಾ? ಒಬ್ಬನ ಫೋನ್ ಮಾಡಲಿ ನನ್ನ ಮಗಂದು. ಇಡೀ ಮೆಜೆಸ್ಟಿಕ್ಕಲ್ಲಿ ಕನ್ನಡ ಪಿಕ್ಚರ್ ಬಿಟ್ಟು ಯಾವ ಪಿಕ್ಚರ್ ರಿಲೀಸ್ ಹಾಕೊಡ್ತು ಮಗಂದು ಹೋಗುತ್ತೆ ಕಪಾಲಿ. ಈಗ ಗೊತ್ತಾ, ಕೇಸ್ ನಡೀತಾ ಇದೆ, ಹೋಗುತ್ತೆ. ಮೂವಿ ಲ್ಯಾಂಡು, ಅಪರ್ಣಾ ಥಿಯೇಟ್ರ್ ಇರುತ್ತೆ, ಭೂಮಿಕಾ ಇರುತ್ತೆ, ಮೇನಕಾ ಇರುತ್ತೆ. ಇವೆಲ್ಲ ಏನು ಮಾಡೋದು? ನಮ್ಮಂಥ ಪ್ರೊಡ್ಯೂಸರ್ಸ್ಗಳು ದುಡ್ಡು ಪ್ರಶ್ನೆ ಅಲ್ಲ, ದುಡ್ಡು ಹೋಗುತ್ತೆ. ಅರ್ಥ ಆಯ್ತಾ? ಇದನ್ನು ಹೇಳ್ಬಿಡ್ತೀನಿ, ಹೋಗುತ್ತೆ. ಬಟ್ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರೋ ಒಂದು ಸಿನಿಮಾ ಬಗ್ಗೆ ಒಂದು ಪ್ರೀತಿ ಇಟ್ಕೊಂಡಿರೋದು. ಇವತ್ತರೂ ನಾನು ನಿಮ್ಮ ಒಂದು ಮಾತು ಹೇಳ್ತೀನಿ, ಸಿನಿಮಾ ಏನು ನೋಡ್ದೇನೆ, ಸಿನಿಮಾ ಹಾಡುಗಳು ನೋಡ್ದೇನೆ, ಬರೀ ನ್ಯೂಸ್ ಚಾನಲ್ ನೋಡ್ಕೊಂಡು ನೀವು ಜೀವನ ಕಳಿತೀರಾ? ಒಂದೇ ಒಂದು ಸಾಂಗ್ ಕೂಡ ಪ್ಲೇ ಮಾಡಲ್ಲ. ಇಡೀ ನಾವು ಸಿನಿಮಾದವ್ರು ಸ್ಟಾರ್ಟ್ ಮಾಡ್ತೀರಿ, ಒಂದೇ ಒಂದು ಸಾಂಗು ಪ್ಲೇ ಮಾಡಲ್ಲ, ಎಂಟರ್ಟೈನ್ಮೆಂಟ್ ಕೊಡೋದೇ ಇಲ್ಲ, ಯಾವ್ದು ಹಳೆ ಪಿಕ್ಚರ್ ಹಾಕಲ್ಲ. ಈಗ ಆಗುತ್ತೆ? ಯಾಕೆ ಹೇಳ್ತೀನಿ ಕೇಳೋ, ಬದುಕೋಕ್ಕಾಗುತ್ತಾ? ಆಗಲ್ಲ ತಾನೆ. ನೀವು ನನ್ನ ಪಿಕ್ಚರ್ ಸೋಲ್ಸಿರೋದು ಪ್ರಶ್ನೆ ಅಲ್ಲ, ಯಾಕೆ ಸೋಲ್ಸ್ತೀರಿ? ಒಂದೊಂದು ಹಾಡಲು ಒಂದೊಂದು ಮೆಸೇಜ್ ಇಟ್ಟಿದ್ದೀನಿ, ಎಂಟರ್ಟೈನ್ಮೆಂಟ್ ಇಟ್ಟಿದ್ದೀನಿ. ಮಾಸ್ ಹುಡುಗರು, ಹೌದು ನಾವು ಕುಣಿಬೇಕು, ಹೌದು ಕುಣಿಯೋದಿಲ್ವಾ ಸಿನಿಮಾಲ್ಲೇ ಇದೆ. ನಾವು ಪ್ರೀತಿ ಮಾಡ್ತೀವಿ, ಹೌದು ಪ್ರೀತಿಗೆ ಇನ್ನೊಂದು ಅರ್ಥ ಕೊಟ್ಟೆ ನಾನು. ಇಡೀ ಪಿಕ್ಚರ್ ಕ್ಲೈಮ್ಯಾಕ್ಸ್ ಯಾವನಾದರೂ ಇಡೀ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡಿರಲಿ, ನಾನು ತಲೆ ಬೋಡ್ತೀನಿ, ಮೀಸೆ ಬೋಡ್ತೀನಿ, ಗಡ್ಡ ಬೋಡ್ತೀನಿ, ಜೀವನದಲ್ಲಿ ಬೋಡ್ಸಿಲ್ಲ. ಯಾಕಂದರೆ ಇಡೀ ಕ್ಲೈಮ್ಯಾಕ್ಸ್ ನಾನು ಕೊಟ್ಟಿದ್ದೀನಿ, ಒಬ್ರಿಗೋಸ್ಕರ ಕೊಟ್ಟೆ, ಅದು ರಮ್ಯಾ ಅವ್ರಿಗೋಸ್ಕರ. ರಮ್ಯಾ ಅವರೇ, ಇದು ನೀವು ಕೊಡಬೇಕು. ನೀವು ಬಂದ್ರೆ ಆ ಥಿಯೇಟ್ರಲ್ಲಿ ಕುತ್ಕೊಂಡ್ರ, ಪಿಕ್ಚರ್ ನೋಡಿದ್ರ, ಅಭಿನಯ ಥಿಯೇಟ್ರಲ್ಲ ನೀವು, ನಾನು ಒಂದು ಟೆಂಟಲ್ಲಿ ಹಾಕಿದ್ರು ನೀವು ನೋಡಬೇಕಿತ್ತು. ಯಾಕೆ ನೋಡಿದ್ರಾ? ನೋಡಿಲ್ಲ, ಪರವಾಗಿಲ್ಲ, ಎಕ್ಸ್ಕ್ಯೂಸ್. ಯಾಕಂದ್ರೆ ನಾನು ಜಾಸ್ತಿ ನಿಮ್ಮನ್ನ ಪ್ರೀತಿಸ್ಬಿಟ್ಟಿದ್ದೀನಿ.
ನೀವು ಎಷ್ಟು ಪ್ರೀತಿಸಿದ್ರೋ ನನಗೆ ಗೊತ್ತಿಲ್ಲ ಆಯಿತಾ. ಒಂದು ಮೆಸೇಜ್ ಕಳಿಸಿದ್ರ 28th ನಾನು ರಿಲೀಸ್ ಮಾಡಿದೆ, 29th ನಿಮ್ಮ ಬರ್ತಡೇ ಅಂತಾರಲ್ಲ, 3 ತಿಂಗಳು ನನ್ನ ಹತ್ರ ದುಡ್ಡಿತ್ತಲ್ವಾ ರಿಲೀಸ್ ಮಾಡೋಕ್ಕೆ. 3 ತಿಂಗಳು ಹಿಂದ್ಗಡೆ ಆರ್ಯ ಡಿಸ್ಟ್ರಿಬ್ಯೂಟ್ರ್ ಕೊಟ್ಟಿದ್ನಲ್ವಾ ರಿಲೀಸ್ ಮಾಡುವಂತ. ಯಾಕೆ ನಿಮ್ಮ ಬರ್ತಡೇಗೆ ನಾನು ಮಾಡಿದೆ? ಹುಚ್ಚ ಅಲ್ವಾ ನಾನು? ಹುಚ್ಚ ಪಟ್ಟ ತೊಗೊಂಡಿದ್ದು ಯಾರಿಂದ? ಇವತ್ತು ನಾನು ಹುಚ್ಚ ಅಂತಲೇ ನನ್ನನ್ನು ಯಾರು ವೆಂಕಟ್ ಅಂತ ಕರಿಕೊಡ್ತು ಇಡೀ ಜಗತ್ತಿಗೆ ಹೇಳ್ತಿದ್ದೀನಿ. ಇದು ಯಾರು ಯೂಟ್ಯೂಬಲ್ಲಿ ನೋಡ್ತಾರೆ ಹುಚ್ಚ ವೆಂಕಟ್ ಅಂತಲೇ ಕರಿಬೇಕು. ಯಾಕಂದರೆ ಪ್ರೀತಿ ಅಂತ ಬಂದರೆ ನಾನು ಹುಚ್ಚ. ಆಮೇಲೆ ನಾನು ಇನ್ನೂ ಒಂದು ವಿಷಯ ಹೇಳ್ತೀನಿ, ಇದನ್ನೆಲ್ಲ ನೀವು ಯಾವುದು ಎಡಿಟ್ ಮಾಡಿಕೊಡ್ತು. ಯಾಕೆ ಹೇಳ್ತೀನಿ, ನನ್ನ ಮಗನ ಕನ್ನಡನ ಬೆಳೆಸಿ ಉಳಿಸಿ ಏನು ಕೊಟ್ಟಿದ್ದೀನಿ, ಬೆಳಗಾವಿ ಇಶ್ಯೂ ಕೊಟ್ಟಿದ್ದೀನಿ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕಾ ಕರ್ನಾಟಕಕ್ಕೆ ಸೇರ್ಬೇಕಾ? ಒಂದು ಮೆಸೇಜು ಯಾರಿಗೆ ಸೇರಬೇಕು ನಿಮ್ಮ ಪ್ರಕಾರ? ಇಲ್ಲ, ಕರ್ನಾಟಕಕ್ಕೆ ಸೇರ್ಬೇಕು ಸರ್, ಅಫ್ಕೋರ್ಸ್. ಹೌದಲ್ವಾ? ಇದೊಂದು ಡೈಲಾಗ್ ಹಾಕಿದ್ದೀನಲ್ಲ, ಇದೇ ಹುಚ್ಚ ವೆಂಕಟ್ ಹೊಡೆದವನೇ, ರೌಡಿಸಮ್ ಮಾಡವನೇ, ಲವ್ ಮಾಡವನೇ. ಈ ಥರ ಸೋಷಿಯಲ್ ಮೆಸೇಜೂ ಇದೆ ಅಲ್ವಾ? ಈಗ ಇದೆಯಲ್ವಾ? ಇದೆ, ಸೋಷಿಯಲ್ ಮೆಸೇಜ್ ಇದೆ. ರಮ್ಯಾ ಅವ್ರಿಗೆ ನೀವು ಇನ್ವೈಟ್ ಮಾಡಿದ್ರಾ ಸಿನಿಮಾಗೆ ಬನ್ನಿ ಅಂತ? ನಾನು ಯಾಕೆ ಇನ್ವೈಟ್ ಮಾಡಬೇಕು? ಅವ್ರು ಬರಬೇಕಿತ್ತಲ್ವ, ಮನುಷ್ಯತ್ವ ಇರಬೇಕಲ್ವಾ? ನನ್ನ ಜೀವನದಲ್ಲಿ ನನ್ನ ಪ್ರೀತಿಸೋ ಹುಡುಗಿರು ಎಷ್ಟು ಜನ ಅವರೇ ಗೊತ್ತಾ? ನಾನು ಯಾಕೆ ಅವ್ರ ಹಿಂದೆ ಹೋಗ್ತಿಲ್ಲ? ಇವಾಗೂ ನಾನೊಂದು ಅವಕಾಶ ಕೊಡ್ತೀನಿ ಅಂತ ಹೇಳಲ್ಲ. ನಿಮಗೆ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ? ರಮ್ಯಾ ಅವ್ರನ್ನ ಇನ್ಯಾವತ್ತೂ ನಾನು ಯಾರು ಮೀಡಿಯಾದವರು ಪ್ರೆಸ್ ಅವರು ಟೈಮ್ ಮಾಡಬೇಡಿ. ರಮ್ಯಾ ಅವ್ರನ್ನ ಮರ್ತೆ ಬಿಟ್ಟೆ, ಮುಗೀತು. January 1st ಹೊಸ ಜೀವನ ನಂದು, ಹೊಸ ಪಿಕ್ಚರ್ ಅನೌನ್ಸ್ಮೆಂಟ್. ನೀವು ಎಷ್ಟು ಜನ ನೋಡ್ತೀರಾ? ಈ ಪಿಕ್ಚರ್ ಎಷ್ಟು ಜನ ನೋಡಿದ್ದೀರಾ? ಬರೀ 1000 ಜನನ, 2000 ಜನನ, ಅಷ್ಟೇ ಜನ ಸಾಕು. ಸ್ಯಾಟ್ಲೈಟ್ ರೈಟ್ಸ್ ಯಾಕೆ ತೊಗೊತಾ ಇಲ್ಲ ಹುಚ್ಚ ವೆಂಕಟ್ದು? ಇದನ್ನು ಎಡಿಟ್ ಮಾಡಿಕೊಡ್ತಾವು. ಯಾಕೆ ತೊಗೊತಾ ಇಲ್ಲ? ಸ್ಯಾಟ್ಲೈಟ್ ರೈಟ್ಸಲ್ಲಿ ಮಾಫಿಯಾ ನಡೀತಾ ಐತೆ. ಇದು ಗುಂಡಿಗೆ ಇರೋ ಗಂಡಸು ಹುಚ್ಚ ವೆಂಕಟ್. ಅರ್ಥ ಆಯ್ತಾ? ಯಾಕೆ ತೊಗೊತಾ ಇಲ್ಲ ಸ್ಯಾಟ್ಲೈಟ್ ರೈಟ್ಸು? ಆಯಿತಾ? ಈಗ ಸ್ಯಾಟ್ಲೈಟ್ ರೈಟ್ಸ್ ಉದಯ TV, ಸುವರ್ಣ ಚಾನಲ್ ತೊಗೊತಾವ್ರಲ್ವ? ಏನು ನಡೀತಾ ಇದೆ? ಅದ್ರ ಮಧ್ಯದಲ್ಲಿ ಮೀಡಿಯೇಟ್ರಿ ಅವನು ಬಂದವನೇ. ಗಾಂಧಿನಗರನ ನೆಕ್ಕ ಅಂದಿದ್ದೀನಿ, ಇವಾಗ ತೊಗೊತಾ ಇಲ್ಲ. ಸರಿ, ಔಟ್ರೇಟ್ ಕೊಡ್ತೀನಿ, ಎಷ್ಟಾದರೂ ಕೊಡಿ, ಔಟ್ರೇಟ್ ಕೊಡ್ತೀನಿ, ಎಲ್ಲಾದರೂ ರಿಲೀಸ್ ಮಾಡಿಕೊಡಿ. ಹೌದು, ಪಿಕ್ಚರ್ ಓಡಲ್ಲ. ಯಾಕೆ ಓಡಲ್ಲ ಸರ್? ಯೂಟ್ಯೂಬಲ್ಲಿ 70-80 ಸಾವಿರ ಜನ ನೋಡಿದಾರೆ ನಿಮ್ಮ ವಿಡಿಯೋನ. ರಿಲೀಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹೌದು, ರಿಲೀಸ್ ಮಾಡಬೇಕು. ಯಾರು ಮಾಡಬೇಕು? ರಮ್ಯಾ ಅವ್ರು ಮಾಡಬೇಕು. ಯಾಕಂದರೆ ಇಡೀ ಸಿನಿಮಾ ಗೆಲ್ಲೋದು ಲಾಸ್ಟಾಗಿ ನಮ್ಮ ತಂದೆ, ನಾನು, ರಮ್ಯಾ ಆ್ಯಕ್ಟ್ ಮಾಡೋರು ಆ ಪಿಕ್ಚರಲ್ಲಿ ಇಲ್ಲ ತಾನೇ? ಮತ್ತು ರಮ್ಯಾ ನಿಂಗೆ ಗ್ಯಾಪ್ಸಿದ್ದೀನಿ. ಇಡೀ ಪಿಕ್ಚರು ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿದ್ದೀನಿ ರಮ್ಯನ ಮೇಲಿರೋ ಆಸೆ. ಬಿಡಿ, ನಾನು ಸೋತಾಗಿ ಬಂದವರು ಅವರು, ಅದು ಒಪ್ಕೊತೀನಿ. ಸ್ವತಂತ್ರ ಪಾಳ್ಯ ಟೈಮಲ್ಲಿ ಬಂದವರು ಅವರು ಬಂದರು, ಸೋತಾಗ ಬಂದರು, ಏನಾಯಿತು ಬಿಡಿ. ಈ ಎಮೋಷ್ನಲ್ ವೆಂಕಟ್ ಬೇಕಾ? ಅರ್ಥ ಆಯ್ತಾ? ತಮಗೆ ನಾನು ಹೇಳ್ತಾ ಇದ್ದೀನಿ ರಮ್ಯಾ ಅವರೇ, ನೀವು ಯೂಟ್ಯೂಬ್ ನೋಡಲ್ಲ ಅಂತಲ್ಲ, 100% ನೋಡೇ ನೋಡ್ತೀರಾ. ನಿಮಗೊಂದು ಅವಕಾಶ ಕೊಡ್ತೀನಿ. ನಾನು ಮದುವೆ ಆಗದಿರೋ ಜೀವನ ಪೂರ್ತಿ ಇರೋಕ್ಕಾಗಲ್ಲ. 1, ನನಗೆ ಪ್ರೀತಿ ಇಲ್ದಿರೋ ಬದುಕೋಕ್ಕಾಗಲ್ಲ. 2, ನಾನೇನಾದರೂ ಪ್ರೀತಿ ಇಲ್ದಿರೋ ಬದುಕಿದ್ರೆ ಕೊಲೆಗಳು ಮಾಡಿಬಿಡ್ತೀನಿ. ನಾನು ಕೊಲೆಗಾರ ಆಗಬೇಕಾ? ನಾನು ಡ್ರಿಂಕ್ಸ್ ಎಷ್ಟು ಮಾಡ್ತೀನಿ ಗೊತ್ತಾ? ನಾನು ಲಿವರ್ ಡ್ಯಾಮೇಜ್ ಆಗಲ್ವಾ? ಇದನ್ನು ಹೇಳ್ತೀನಿ. ಇದು ಎಡಿಟ್ ಮಾಡಿಕೊಡ್ದು. ಯಾಕೆ ಹೇಳ್ತೀನಿ? ಎಲ್ಲ ಹುಡುಗನ್ನ ಡಿಮೋಟಿವೇಟ್ ಮಾಡ್ತಿದ್ದೀನ? ಅದಲ್ಲ. ಇವತ್ತು ಹುಮ್ಮಸ್ ಹೋಗಿದೆಯಾ? ಇನ್ನೂ ಒಂದು ಸಬ್ಜೆಕ್ಟ್ ಬರೆದಿದ್ದೀನಿ. ನೀವು ನನ್ನ ಕೋಪ ನೋಡಬೇಕಲ್ವಾ? ಕೊಟ್ಟಿದ್ದೀನಿ ಡೈಲಾಗ್ಸ್ಗಳು, ಎಂತೆಂಥ ಡೈಲಾಗ್ಸ್ ಕೊಟ್ಟಿದ್ದೀನಿ. ಅದು ಹುಚ್ಚ ವೆಂಕಟ್. ಬಟ್ ಈ ಪಿಕ್ಚರಲ್ಲಿ ಯಾಕೆ ಕೊಟ್ಟಿಲ್ಲ? ಅದು ಯಾಕೆ ಆ ಥರ ಡೈಲಾಗ್ಸ್ ಕೊಡಲ್ಲ? ಸರ್, ಈಗ ಹುಚ್ಚ ವೆಂಕಟ್ ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ ಕೊಟ್ಟಿದ್ದೀನಿ ಅಂತಂದರೆ, ರಮ್ಯಾ ಅವ್ರಿಗೆ ಅಂತಲೇ ಡೆಡಿಕೇಟ್ ಮಾಡ್ರೆ ಯಾವ್ದಾರು ಒಂದು ಡೈಲಾಗ್ ಹೇಳೋಕ್ಕೆ ಸಾಧ್ಯನಾ? ಅವ್ರು ನೋಡಿಲ್ಲ ಸಿನಿಮಾ, ಈಗ ಅವ್ರಿಗೆ ಹೇಳ್ಬೇಕಪ್ಪ ನೀವು ಯೂಟ್ಯೂಬ್ ಮೂಲಕ. ನನಗೆ ತುಂಬ ಇಷ್ಟವಾದದಂದರೆ, ತಂದೆ ಒಂದು ಡೈಲಾಗ್ ಹೊಡಿತಾರೆ, ನೀನು ಹುಚ್ಚ ಕಣ ಹುಚ್ಚ. ಹೌದಪ್ಪ, ನಾನು ಹುಚ್ಚನೇ. ಅವ್ರನ್ನ ಅಷ್ಟೊಂದು ಇಷ್ಟಪಡ್ತೀನಲ್ಲಪ್ಪ, ನಾನು ಹುಚ್ಚ ಅಲ್ಲದೆ ಇನ್ನೇನಪ್ಪ. ಇದೊಂದು ಅಷ್ಟೊಂದು ಇಷ್ಟಪಟ್ಟಿದ್ದೀನಿ. ಬಟ್ ಮತ್ತೆ ನೀವು ನನ್ನ ಜೀವನದಲ್ಲಿ ಇನ್ನೊಬ್ಬ ಹೆಣ್ಣನ್ನು ಪ್ರೀತಿಸಿದ್ದಾರೆ. ಅರ್ಥ ಆಯ್ತು? ಅವ್ರಿಗೆ ಎಂಟ್ರಿ ಕೊಡೋ ಮುಂಚೆ ನೀವು ಬರಬೇಕು. ಇದು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಪ್ರತಿಯೊಬ್ಬ ಲವರ್ಸ್ಗೆ ಹೇಳ್ತಾ ಇದ್ದೀನಿ. ಒಂದೇ ಹುಡುಗಿನ ನೆನೆಸ್ಕೊಂಡು ಇಡೀ ಜೀವನ ಹಾಳು ಮಾಡಿಕೊಂಡು ತಂದೆ ತಾಯಿ ಕಣ್ಣಲ್ಲಿ ನೀರು ಬರೆಸಿ, ಇವತ್ತು ನಮ್ಮ ತಂದೆಗೆ ನಾನು ಪಿಕ್ಚರು ಹಿಟ್ ಅಂತಲೇ ಹೇಳ್ತಾ ಇರೋದು, ಫ್ಲಾಪ್ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಗೊತ್ತಾ? ಮುಚ್ಚಿಕ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೂ ಅಷ್ಟೇ. ಅರ್ಥ ಆಯ್ತಾ? ಇದು ಫ್ಲಾಪು, ದುಡ್ಡು ಬಿಡಿ, ಅದು ಬೇರೆ ವಿಷಯ. ಮುಚ್ಚಿಕ್ತಾ ಇದ್ದೀನಿ. ಮೊನ್ನೆ ಕನ್ನಡಪ್ರಭ ಪೇಪರಲ್ಲಿ ಹುಚ್ಚ ವೆಂಕಟ್ ಸೂಪರ್ ಹಿಟ್ ಯೂಟ್ಯೂಬಲ್ಲಿ ಅಂತ ಬಂದೈತೆ.
ಅದನ್ನು ತೋರಿಸ್ಬಿಟ್ಟು ನಮ್ಮ ತಂದೆಗೆ ಹೇಳ್ತಾ ಇದ್ದೀನಿ. ನಮ್ಮ ತಂದೆಗೆ ಗೊತ್ತಿಲ್ಲ ಈ ಪಿಕ್ಚರ್ ಏನು ಅಂತ ಗೊತ್ತಿಲ್ಲ, ಬಿಸ್ನೆಸ್ ಏನು ಗೊತ್ತಿಲ್ಲ, ಒಂದು ರೂಪಾಯಿ ಲೆಕ್ಕ ಕೇಳಿಲ್ಲ. ಇವೆಲ್ಲ ಮಾಡಿದ್ರಲ್ಲ ರಮ್ಯಾ ಅವರೇ. ನೀವು ಜೀವನ ಪೂರ್ತಿ ನಮ್ಮ ತಂದೆ ಕಾಲು ತೊಳೆದ್ರು. ನೀವು ಮಾಡಿರೋ ಒಂದು ತಪ್ಪು ಏನು ಗೊತ್ತಾ, ನೀವು ಸಿನಿಮಾ ನೋಡಿಲ್ಲ. ಆ 1000 ಜನ ನೋಡೋರು ಅವರು ನಿಜವಾದ ನನ್ನ ಅಭಿಮಾನಿ, ನನ್ನ ಪ್ರೀತಿಸೋರು ಅಂತೀನಿ. ನೀವು ಒಂದೇ ಒಂದು ಮೆಸೇಜ್ ಹಾಕಿದ್ರೆ ನನ್ನ ಮಗನ ಹುಚ್ಚ ವೆಂಕಟ್ ಮತ್ತೆ ನಿಮ್ಮ ಹಿಂದೆ ನಾಯಿ ಥರ ಅಂತೀನಿ. ನಾಯಿ ಯಾಕೆ, ನಮ್ಮ ಮಗನ ಹುಚ್ಚನಾಗಿ ಬಂದ್ಬಿಡ್ತಿದ್ದೆ. ಈಗ ಇನ್ನೂ ಒಂದು ಅವಕಾಶ ಕೊಡ್ತೀನಿ, ರಿಲೀಸ್ ಮಾಡಬೇಕು ಆಯಿತಾ. ನಾನು 1 ರೂಪಾಯಿ ಖರ್ಚು ಮಾಡಲ್ಲ. ನೀವು ಮಾಡ್ತೀರಾ? ನಾನು ಖರ್ಚು ಮಾಡಲ್ಲ. ನಾನು ಮಾಡೋದು ನೆಕ್ಸ್ಟ್ ನನ್ನ ಪಿಕ್ಚರ್. ಈ ಪಿಕ್ಚರ್ ಮಾಡಿದ್ದು ನನ್ನ ತಂದೆಗೋಸ್ಕರ, ನಿಮಗೋಸ್ಕರ ಅಷ್ಟೇ. ನನಗೋಸ್ಕರ ಅಂತ ಕೆಲವೊಂದು ನನ್ನ ಸ್ಟೈಲ್ನ ತೋರಿಸಿದ್ದೀನಿ. ಬಟ್ ನೆಕ್ಸ್ಟ್ ಪಿಕ್ಚರ್ ಮಾಡೋದು ನನಗೋಸ್ಕರ. ಅಲ್ಲೂ ಅಷ್ಟೇ ನಿಮ್ಮನ್ನು ನೆನೆಸಿದ್ದೀನಿ ಪಿಕ್ಚರಲ್ಲಿ. ಅರ್ಥ ಆಯ್ತಾ? ಅದು ನಾನು ನಿಮ್ಗೆ ಕೊಡ್ತಿರೋ ಬರ್ತಡೇ ಗಿಫ್ಟು. ಅರ್ಥ ಆಯ್ತಾ? ಯಾಕಂದರೆ ಬರ್ದಾಯಿತು, ಸ್ಕ್ರಿಪ್ಟ್ ರೆಡಿ. January 1 ಸ್ಟಾರ್ಟ್ ಮಾಡಬೇಕು ಸಾಂಗ್ ಕಂಪೋಸಿಂಗ್. ಆಗುತ್ತೋ ಬಿಡುತ್ತೋ ಅನ್ನೋದಲ್ಲ. ಹೆಂಗೆ ಈಗ ದುಡ್ಡು ಅಷ್ಟು ಲಾಸ್ ಆಗೈತೆ. ಅರ್ಥ ಆಯ್ತಾ? ಹೆಂಗೆ ಪಿಕ್ಚರ್ ಮಾಡ್ತೀನಿ? ಮತ್ತು ಯಾರು ಪ್ರೊಡ್ಯೂಸರ್? ಯಾರು? ರಾಜಲಕ್ಷ್ಮಿ ಅವರು ಅಂತ ಬಂದಿದ್ದಾರೆ, ಚಾಮುಂಡೇಶ್ವರಿ ಸ್ಟುಡಿಯೋ. ಅವರು ಸೇರ್ಕೊತೀನಿ ಅಂದವ್ರೆ. ಈ ಥರ ಯಾರಾದರೂ ಒಬ್ಬ ಪ್ರೊಡ್ಯೂಸರು ಬಂದವರ. ಮೊನ್ನೆ ಡೈರೆಕ್ಟ್ರು ಗಾಂಧಿನಗರಲ್ಲಿ ಕೇಳಿದ್ರು ಒಬ್ಬರು, ಸರ್ ನೀವು ಹೀರೋಗಿ ಮಾಡ್ತೀರಾ? ಡೈರೆಕ್ಟ್ರು ಇದ್ದಾರೆ, ಅವರು ಕೇಳ್ತಾ ಇದ್ದಾರೆ, ನಿಮ್ಮ ದುಡ್ಡು ಕೊಡ್ತೀರಿ, ಕತೆ ಹೇಳಬೇಕು ಅಂದೆ. ಹೌದು, ಕತೆ ಹೇಳ್ತಾರೆ, ಚಿತ್ರಕಥೆ ಹೇಳಬೇಕು ಅಂದೆ. ಚಿತ್ರಕಥೆ ಹೇಳಲ್ಲ, ಸಂಭಾಷಣೆ ಹೇಳಬೇಕು ಅಂದೆ. ಇಲ್ಲ ಅಂದರೆ ನಾನು ಮಾಡಲ್ಲ. ಯಾಕೆ? ನೀವು ಒಂದೇ ಒಂದು ಒಳಗಡೆ ಡೈಲಾಗ್ ಹಾಕ್ಬಿಟ್ಟು ಅಥವಾ ಕಾಮಿಡಿ ನೀವು ಸೃಷ್ಟಿ ಮಾಡಿ ಒಳಗರಾಗಿ ಹಾಕ್ಬಿಟ್ಟು ನಾನು ಆ್ಯಕ್ಟ್ ಮಾಡಿದ್ರೆ ಆ ₹1 ಕೋಟಿ ನಾನು ಎಕ್ಕಡ ಸಮಾನ. ನೀವು ನಿಮ್ಮ ಇಮೇಜ್ ಹಾಳಾಗುತ್ತೆ ಅದರಿಂದ. ಇಮೇಜ್ ಅನ್ನೋದಲ್ಲ, ಇಮೇಜ್ ಅನ್ನೋದು ನಂದು ಏನಿಲ್ಲಪ್ಪ. ವ್ಯಕ್ತಿತ್ವ, ಕ್ಯಾರೆಕ್ಟರ್. ವಾಟ್ ಈಸ್ ಇಮೇಜ್? ಸ್ಟೈಲ್ ತೋರಿಸೋದು ಇಮೇಜ್. ಸೆಲಿಬ್ರಿಟಿ ನಾನು ಯಾವತ್ತೂ ನಾನು ಸೆಲಿಬ್ರಿಟಿಯಾಗಿ ನಾನು ಯಾವತ್ತಾದರೂ ತೋರಿಸ್ಕೊಂಡಿದ್ದೀನಿ ಎಲ್ಲಾದರೂ? ಬೇಕಾ ನನಗೆ? ಐ ಆಮ್ ನಾಟ್ ಅ ಸೆಲಿಬ್ರಿಟಿ. ಐ ಡೋಂಟ್ ಲೈಕ್ ಟು ಕಾಲ್ ಮಿ ಆಸ್ ಅ ಸೆಲಿಬ್ರಿಟಿ ಆಲ್ಸೋ. ಯಾಕೆ? ಇದೊಂದು ಅವಕಾಶ ನಿಮ್ಗೆ ಕೊಡ್ತೀನಿ, ರಿಲೀಸ್ ಮಾಡ್ತೀರಾ? ಒಂದು ಇಲ್ಲ ನಾನು ಮಾಡ್ತೀನಿ. ಮತ್ತು ನಿಮಗೋಸ್ಕರ ಅಲ್ಲ, ಯೂಟ್ಯೂಬಲ್ಲಿ 70,000 ಜನ ನೋಡೋರ, 63,000 ಜನ ನೋಡಿದಾರ, ಅವ್ರಿಗೋಸ್ಕರ ರಿಲೀಸ್ ಮಾಡ್ತೀನಿ. ಬಟ್ ಆ 63,000 ಜನ ಬಂದು ಪಿಕ್ಚರ್ ನೋಡ್ತಾರಾ? ಗ್ಯಾರಂಟಿ ಕೊಡ್ತೀರಾ? ಹೇಳಿ, ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆ. ಅರ್ಥ ಆಯ್ತಾ ಸರ್? ಈಗ ನೀವು ಯೂಟ್ಯೂಬಲ್ಲೇ ಪ್ರಮೋಷನ್ ಮಾಡಿ, ಯೂಟ್ಯೂಬಲ್ಲೂ ಇವಾಗ ಸಾಕಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು. ಯೂಟ್ಯೂಬ್ ರಿಲೀಸ್ ಯಾಕೆ ಮಾಡ್ಬೋದು? ಹೇಳಕ್ಕೋ, ನೀನು ಹೇಳ್ಕೊಡ್ಪ. ನನ್ನ ಯೂಟ್ಯೂಬಲ್ಲಿ ಆ್ಯಡ್ಸೆನ್ಸ್ ಅಂತ ಇದೆ, ಅಲ್ಲೆಲ್ಲ ಈಗ 1,00,000 ಜನ ನೋಡಿದ್ರೆ $100 ಬರುತ್ತೆ ಅಂತ ಇದೆ. ಆ ಥರದ್ದೆಲ್ಲ ಬೇರೆ ಬೇರೆ ಥರ ಇದೆ. ಈ ಸಮಯ ಚಾನಲ್ ಅಂತಲ್ಲ, ನೀನು ಸಮಯ ಚಾನಲ್ಲು, ರಂಗನಾಥ್ ಭಾರತ್. ಇನ್ನೂ ಒಂದು ಒಳ್ಳೆ ಮಾತು ಮರ್ತೋಗ್ಬಿಟ್ಟೆ. ನೀನು ಕಣೋ ನಿಜವಾದ ಗಂಡಸು ಕರ್ನಾಟಕದಲ್ಲಿ, ರಂಗನಾಥ್ ಭಾರತ್ ಬಚ್. ನೀನು ಕಣೋ ಮಗಂದು ಗುಂಡಿಗೆರ ಗಂಡಸು. ಸಮಯ ಚಾನಲ್ ಕಣೋ ಗುಂಡಿಗೆರ ಗಂಡಸು. ಲೈವ್ ಕೊಟ್ರಲ್ವ, ನಾನು ಹೇಳಿರೋ ಒಂದೊಂದು ಮಾತು ಲೈವ್ ಕೊಟ್ಟರು. ನೀವು ಗುಂಡಿಗೆರ ಗಂಡಸು ಕಣೋ. ಯಾಕೆ ಹೇಳ್ತಿದ್ದೀನಿ? ನನ್ನ ಮಗಂದು ಮೀಡಿಯಾ ಒಂದು ಪ್ರೆಸ್ಸು ಇವತ್ತು ಯಾವ ಮಟ್ಟಿಗೆ ಹೋಗ್ತಾ ಇದೆ. ಸಮಾಜನ ಬದಲಾಯಿಸೋ ಶಕ್ತಿ ಬಂತು. ಹೆಂಗೆ? ಎಷ್ಟು ಜನ ರಿಫಾರ್ಮ್ ಆಗಿದ್ದಾರೆ, ಎಷ್ಟು ಜನ ಚಾನಲ್ ನೋಡ್ಬಿಟ್ಟು ಹೋರಾಟ ಮಾಡ್ತಾರೆ ಅಲ್ವಾ? ಮಾಡ್ತಾರಲ್ವಾ? ಇವಾಗ ನಾನು ಮಾತಾಡಿರೋ ಒಂದೇ ಒಂದು ಪದ ವೇಸ್ಟ್ ಇಲ್ಲ. ಇಷ್ಟೊತ್ತು ಮಾತಾಡಿದೆ. ಇದೇನು ಡೈಲಾಗ್ ಬರ್ಕೊಂಡು ಮಾತಾಡ್ತೀನ? ಕೆಲವರು ಸಿನಿಮ್ಯಾಟಿಕ್ ಸ್ಟೈಲ್ ಅಂತಾರೆ. ನನ್ನ ಸ್ಟೈಲ್ ಯಾವತ್ತು ನಂದೇ. ಅರ್ಥ ಆಯ್ತಾ? ಸಿನಿಮಾದಲ್ಲೂ ಒಂದೇ, ಯಾವಾಗೂ ಒಂದೇ. ಬಟ್ ಕೆಲವೊಂದು ಕೋಪ ಕೊಡಲ್ಲ. ಕರ್ನಾಟಕ ಜನತೆಗೆ ನೋಡೋದು ಧೈರ್ಯ ಇಲ್ಲ. ಅದು ಕೊಟ್ಟರೆ ಅರ್ಥ ಆಯ್ತಾ? ಇವತ್ತು ಓಡಾಡ್ತೀನಿ, ಒಬ್ಬನೇ ಓಡಾಡ್ತೀನಿ. ಮಗಂದು 20 ಬಾಡಿ ಗಾರ್ಡ್ಸ್ ಇಟ್ಕೊಂಡು ಓಡಾಡ್ತೀನಿ. ಕರ್ನಾಟಕನ ಬೈದಿದ್ದೀನಲ್ವ? ಎಷ್ಟು ಜನ ಫೋನ್ ಮಾಡೋರೆ, ಎಷ್ಟು ಜನ ಎದುರಿಸ್ತವ್ರೆ. ನಾಳೆ ನಾನು ಯಾರಾದರೂ ಎತ್ತಾಕ್ಬಿಡ್ಬೋದಲ್ವ? ರಮ್ಮಿನ ವಿಷಯಕ್ಕೂ ಹಂಗೆ ತಾನೇ ರಿಸ್ಕ್ ತೊಗೊಂಡಿದ್ದು. ಯಾರಾದರೂ ಸಾಯಿಸ್ಬಿಡ್ಬೋದಲ್ಲ? ನಾನು ಸಾಯೋಕ್ಕೂ ರೆಡಿ. ಬಟ್ ಸಾಯೋವರೆಗೂ ನಾನು ಹಿಂಗೆ ಇರಬೇಕು. ಆಮೇಲೆ ಇನ್ನೂ ಒಂದು, ರಮ್ಯ ಅವರೇ, ತಿರ್ಗಾ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಕಣ್ಣೀರನ್ನ ನಾನು ಈ ಕ್ಯಾಮ್ರಾ ಮುಂದೆ ತೋರಿಸಲ್ಲ. ಆದರೆ ನನ್ನ ನೋವಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ತಾಯಿ ನೀವು ನನಗೆ ಫೋನ್ ಮಾಡಬೇಕು. ನೀವು ₹1 ಕೊಡಬೇಡಿ, 1 ಪೈಸೆ ಕೊಡಬೇಡಿ. ಫೋನ್ ಮಾಡಬೇಕು. ನಮ್ಮಿಬ್ಬರ ಮಧ್ಯದಲ್ಲಿ ಏನು ನಡೆದಿದೆ? ನಾನು ನಿಮ್ಮನ್ನ ಮದುವೆ ಆಗಿಲ್ವಾ? ಅದು ನೀವು ಡಿಸೈಡ್ ಮಾಡಬೇಕು. ಜನತೆಗೆ ನೀವು ಹೇಳಬೇಕು. ನನ್ನ ಮೇಲೆ ಕೇಸ್ ಹಾಕ್ತೀರಾ? ಹೇಳಿ, ಕೇಸ್ ಹಾಕ್ತೀರಾ? ಕೇಸ್ ಹಾಕಿ ಜೈಲಿಗೆ ಹೋಗೋ ರೆಡಿ. ನಮ್ಮ ತಂದೆಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು. ಯಾಕಂದರೆ ನನ್ನ ಕಿಚ್ಚಂಗೆ ಆಗುತ್ತೆ. ನಮ್ಮ ತಂದೆಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಗೊತ್ತಾ ಈ ಪಿಕ್ಚರಿಂದ?
ಬರೀ 14,000 ರೂಪಾಯಿ ಕೊಟ್ಟಿದ್ದೀನಿ. ಟೋಟಲ್ ಖರ್ಚು ಎಷ್ಟಾಗಿತ್ತು ಸರ್ ಸಿನಿಮಾಗೆ? ಕೋಟಿ ದಾಟ್ಬಿಟ್ಟಿದೆಯಪ್ಪ. ಕೋಟಿ ದಾಟಿದೆ ಅಲ್ವಾ ರಮ್ಯ ಅವರೇ? ನಿಮ್ಗೆ ಗೊತ್ತಿಲ್ವಾ ರಮ್ಯ ಅವರೇ? ಈ ಕೋಟಿ ದಾಟಿದ್ರಲ್ಲಿ ಎಷ್ಟೋ ಲಕ್ಷ ಕಳ್ಕೊಂಡೆ ನಿಮ್ಮ ನೆನಪಲ್ಲಿ, ಎಷ್ಟೋ ಲಕ್ಷಗಳು. ಹಾಗಂತ ನೀವು ಸಿನಿಮಾ ನೋಡಿ ಅಂತ ನಾನು ಹೇಳಲ್ಲ, ನಾನು ಪಟ್ಟಿರೋ ಕಷ್ಟ ಆಗೋಸ್ಕರ ಸಿನಿಮಾ ನೋಡಿ ಅಂತ. ಸಿನಿಮಾದಲ್ಲಿ ಒಂದೇ ಒಂದು ಫ್ರೇಮೆಲ್ಲ ಕಷ್ಟ ತೋರಿಸಿದ್ದೀನ. ನಿಮ್ಗೇನು ಬೇಕು ಎಲ್ಲ ಕೆಲಸ ಮಾಡಿದೆ. ಬೆಳಿಗ್ಗೆ 5 ಗಂಟೆಗೆ ಹೋಗಿ ಡಬ್ಬಿಂಗ್ ಮಾಡಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಆ ಸ್ಟುಡಿಯೋ, ಚಾಮುಂಡೇಶ್ವರಿ ಸ್ಟುಡಿಯೋ, ಪ್ರತಿಯೊಬ್ಬನು ಮುರುಗನ್, ವಾಸು, TTS ವಾಸು, ಆಮೇಲೆ ಇದು ಕಣ್ಣನ್, ಪ್ರತಿಯೊಬ್ಬರು ಯಾರಿಗಾದ್ರೂ ಒಬ್ರಿಗೆ ಹೊಡೆದಿದ್ದೀನಿ ನಾನು. ಈ ಸಿನಿಮಾಗೋಸ್ಕರ ಎಷ್ಟು ಜನಕ್ಕೆ ಹೊಡೆದಿದ್ದೀನಿ ಗೊತ್ತಾ ನಾನು? ಎಷ್ಟು ರಿಸ್ಕ್ ತೊಗೊಂಡಿದ್ದೀನಿ ಗೊತ್ತಾ ನಾನು? ಯಾಕೆ ಹೊಡಿತೀನಿ? ಕೆಲಸ. ನೀವೊಬ್ಬರೇ ನನ್ನ ಉಸಿರಲ್ಲ ರೀ, ಸಿನಿಮಾ ನನ್ನ ಉಸಿರು. ಇವತ್ತು ನಾನು ಹೇಳ್ತೀನಿ ಕೇಳಿ, ನೀವು ಇನ್ನೊಬ್ಬರು ಮದುವೆ ಹಾಕ್ಕೊಡ್ತು, ನೀವು ಆದ್ರೆ ಅವನು ನಾನೇ ಸಾಯಿಸೋದು. 1, 2, ಇದು ನೀವು ಕೇಸ್ ಫೈಲ್ ಮಾಡ್ಬೋದು ಅಲ್ವಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ವಾ, ನಾನು ತಾಳಿ ಕಟ್ಟಿಲ್ವಾ ನಿಮಗೆ ಅಂತ ಕೇಳ್ತೀನಿ, ಡಿವೋರ್ಸ್ ಅಪ್ಲೈ ಮಾಡಿ ಅಂತೀನಿ. ಇದೆಲ್ಲ ನಿಮಗೆ ಬಿಟ್ಕೊಡ್ತೀನಿ, ನೀವೇನು ಬೇಕೋ ಆಪ್ಷನ್ಸ್ ತೊಗೊಳ್ಳಿ. ನಾನು ನಿನ್ನ ಲವರ್ ಅಲ್ವಾ, ನಾನು ಒಂದೇ ಒಂದು ಸೆಕೆಂಡ್ ಪ್ರೀತಿಸಿಲ್ವಾ? ಇವತ್ತು ನಮ್ಮ ಮನೆಯವ್ರು ನನ್ನ ಜೊತೆ ಇರೋದು, ಯಾವ ಮನೆಯವ್ರನ್ನ ಬಿಟ್ಟೆ ಮರೆತೆ ಆಚೆ ಬಂದೆ. ಇವತ್ತು ಯಾಕೆ ನಮ್ಮ ಅಕ್ಕ ಮನೆಯಲ್ಲಿದ್ದೀನಿ, ನಮ್ಮ ಅಕ್ಕ ಗ್ರೇಟ್, ನಮ್ಮ ಭಾವ ಗ್ರೇಟ್. ಯಾಕೆ ಈ ಸಂಬಂಧಗಳ ಮಧ್ಯೆ ಸಿಕ್ಕಾಕೊಂಡು ಬೇಕಾ? ಮತ್ತೆ ಹುಚ್ಚ ವೆಂಕಟ್ ಒಂದಾದರೆ ಸ್ವತಂತ್ರ ಪಾಳ್ಯ ವೆಂಕಟ್ 2. ಯಾಕೆ ಈ ಮಾತು ಹೇಳ್ತಿದ್ದೀನಿ? ನಾನು ಪಟ್ಟಿರೋ ನೋವು, ನಾನು ತೊಗೊಂಡಿರೋ ರಿಸ್ಕ್ ಆಫ್ ಲೈಫ್ ಎಷ್ಟು. ಇವಾಗ ಯೂಟ್ಯೂಬಲ್ಲಿ ಇಷ್ಟು ಜನ ನೋಡ್ತೀರಾ, ಖುಷಿ ಪಡ್ತೀರಾ. ನನ್ನ ಮಾತು ಇದರಲ್ಲಿ ಏನಿದೆ? ಪ್ರೀತಿ, ಇಟ್ ಶುಡ್ ಬಿ ಎ ಪ್ಯೂರ್ ಲವ್. ಅರ್ಥ ಆಯ್ತಾ? ಇದೊಂದು ನೀವು ಕಲಿಬೇಕು. ಫ್ಯಾಷನ್ನು ಅಲ್ಲ. ಒಂದು ತಂದೆ ತಾಯಿ ಪ್ರೀತಿನ ಮರಿ ಕುಡ್ದು ಹುಡುಗಿಗೋಸ್ಕರ. 2 ಅತ್ತೆ ಮಾವನು ಕಳ್ಕೊಂಡು ಕೊಡ್ದು. ಎಷ್ಟೋ ಜನ ಲವ್ ಮ್ಯಾರೇಜ್ ಆಗ್ಬಿಟ್ಟು ಮನೆ ಬಿಟ್ಟು ಬಂದುಬಿಡ್ತೀರಾ. ಆಮೇಲೆ ದುಡ್ಡಿರಲ್ಲ, ತಂದೆ ತಾಯಿ ಕಾಲು ಹಿಡಿತೀರ, ಆಮೇಲೆ ಅತ್ತೆ ಮಾವನ ದ್ವೇಷಿಸ್ತೀರ. ಇವೆಲ್ಲ ಏನು ಈ ಸಮಾಜ? ಏನಿದು? ಹುಚ್ಚ ವೆಂಕಟ್ ಪಿಕ್ಚರಲ್ಲಿ ಏನು ಕೊಟ್ಟಿದ್ದೀನಿ? ಒಂದೇ ಒಂದು ಲಾಸ್ಟ್ ಡೈಲಾಗು, ರೌಡಿಸಮ್ ನಾನು ಜೀವನದಲ್ಲಿ ಬಿಡಲ್ಲ. ಸೊ ರೌಡಿಸಮ್ ಅಂದರೆ ನಾನು ರೌಡಿನ ಲಾಂಗ್ ಇಟ್ಕೊಂಡಿದ್ದೀನ, ಗನ್ ಇಟ್ಕೊಂಡಿದ್ದೀನ ಅನ್ನೋದಲ್ಲ. ನನ್ನದೇ ಒಂದು ಸ್ಟೈಲ್ ಇದೆ. ಹೆಣ್ಮಕ್ಳು ವಿಷಯಕ್ಕೆ ಹೋದರೆ ನಾನು ಬಿಡಲ್ಲ, ಯಾರನ್ನೂ ಬಿಡಲ್ಲ. ಆಮೇಲೆ ಎಲ್ಲರಿಗೂ ಹೇಳ್ತಿದ್ದೀನಿ, ಇಡೀ ಕರ್ನಾಟಕ ಜನತೆಗೆ ಅಂತೀನಿ, ಬಾಲಿವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು ಎಲ್ಲ ಐಟಮ್ ಸಾಂಗ್ ಬ್ಯಾನ್ ಆಗಬೇಕು. ಐಟಮ್ ಸಾಂಗ್ ಯಾಕೆ ಮಾತು ಹೇಳ್ತಿದ್ದೀನಿ? ನಾನು ಆ ಮಗಂದು ಒಂದು ಹೆಣ್ಣುಮಕ್ಕಳನ್ನ ಕುಂಚಿ ಕೆಟ್ಟದಾಗೆ ದುಡ್ಡು ಮಾಡಿಕೊಂಡು ಅದ್ರಲ್ಲಿ ಹೋಗಿ ನಿಮ್ಮ ಹೆಂಡತಿ ಮಕ್ಳಿಗೆ ದುಡ್ಡು ಹಾಕ್ತೀರಾ. ಇದೇ ಡೈಲಾಗ್ ಹೊಡೆದಿತ್ತಲ್ವ? ನನ್ನ ಮಗಂದು ಬರ್ತಿರ್ಲಿಲ್ವ ಹಿಂದೆ ಪಿಕ್ಚರು? ಕನ್ನಡ ಪಿಕ್ಚರ್ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ಕನ್ನಡದ ಮೇಲೆ ಪ್ರೀತಿ ಹೋಯ್ತು. ಮತ್ತು ಯಾಕೆ ಕನ್ನಡ ಪಿಕ್ಚರ್ ಮಾಡ್ತೀರಾ? ಹೌದು, ನನಗೆ 1000 ಜನ, 2000 ಜನ, ಇವಾಗ 60,000 ಜನ ಯೂಟ್ಯೂಬಲ್ಲಿ ನೋಡಿದ್ದೀರಲ್ಲ ಪ್ರೀತಿಸೋರು, ಅವ್ರಿಗೋಸ್ಕರ ಮಾಡ್ತೀನಿ. 1 ನಮ್ಮ ತಾಯಿಗೋಸ್ಕರ ಮಾಡ್ತೀನಿ, 2 ನಮ್ಮ ಮನೆಯವ್ರಿಗೋಸ್ಕರ ಮಾಡ್ತೀನಿ. ಅರ್ಥ ಆಯ್ತಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ವಲ್ಗಾರಿಟಿ ಇದ್ದರೆ ಪಿಕ್ಚರ್ ನೋಡ್ತೀರಾ ಅಲ್ವಾ? ಎಲ್ಲಿದೆ ಹಿಂದಿ ಪಿಕ್ಚರ್? ಕುಚ್ ಕುಚ್ ಹೋತಾ ವಲ್ಗಾರಿಟಿ ಇದೆಯಾ? ಕಬಿ ಖುಷಿ ಕಬಿ ಗಮ್ ವಲ್ಗಾರಿಟಿ ಇದೆಯಾ? ಇವತ್ತು ಹಾಕಿರೋದು ಸಾಂಗ್ನೇ ಹಾಕ್ಕೊಂಡು ನೋಡ್ತೀನಿ. ಅರ್ಥ ಆಯ್ತಾ? ಕನ್ನಡದ ವಾಣತೆ ಪೋಳಿ ವಲ್ಗಾರಿಟಿ ಇದೆಯಾ? ಆಟೋಗ್ರಾಫ್ ವಲ್ಗಾರಿಟಿ ಇದೆಯಾ? ಯಜಮಾನ ನೋಡಿದ್ರಿ ತಾನೆ? ಇದು ವಿಷ್ಣುವರ್ಧನ್ ನೋಡಿದ, ನಾನು ಪಕ್ಕ ವಿಷ್ಣುವರ್ಧನ್ ಅವ್ರ ಅಭಿಮಾನಿ ತಾನೆ. ಅಲ್ಲಿ ವಲ್ಗಾರಿಟಿ ಇತ್ತಾ? ಆಯಿತಾ? ಲವ್ ಇರಲಿಲ್ವಾ? ಎಮೋಷನ್ಸ್ ಇರಲಿಲ್ವಾ? ಆಟೋಗ್ರಾಫ್, ಚರಣ್, ಸಂಜಯ್ ಲೀಲಾ ಬನ್ಸಾಲಿದು ಯಾವ ಪಿಕ್ಚರು? ಪ್ರತಿ ಒಂದು ಲಗಾನ್ ಗಿಗಾನ್ ಪ್ರತಿ ಒಂದು. ಯಾಕೆ ಹಿಂದಿ, ತಮಿಳ್, ಕನ್ನಡ ಯಾಕೆ ಹೇಳಲ್ಲ? ಹೇಳೋದು ಒಂದೇ, ವಿಷ್ಣುವರ್ಧನ್ ಅವ್ರದ್ದು. ಜೀವನ ಪೂರ್ತಿ ನಾನು ಯಾವತ್ತು ಬೇರೆ ಆರ್ಟಿಸ್ಟದು ನಾನು ಹೇಳಲ್ಲ. ಯಾಕೆ? ನಾವು ಯೂತ್ಸ್ಗೆ ಕಾಂಪಿಟೇಟ್ ಮಾಡಬೇಕು. ಯೂತ್ಸ್ಗೆ ಏನು ಬೇಕೋ ಕೊಡಬೇಕು. ಹೌದು ಕೊಡಬೇಕು. ನಿಮ್ಮ ತನ ಅಂದರೆ ನಮ್ಮ ಕಲ್ಚರ್, ಸಂಸ್ಕೃತಿ, ಸಂಪ್ರದಾಯ ಎಲ್ಲ ಬಿಟ್ಟು ನೀವು ಕೊಟ್ಬಿಟ್ಟು ಗೆಲ್ಲಬೇಕು ಅಂದರೆ ಅದು ನಾನು ಎಕ್ಕಡೆ ಸಮಾನ. ಇವತ್ತು ಹುಚ್ಚ ವೆಂಕಟ್ ಪಿಕ್ಚರ್ ಸೋತಿಲ್ಲ, ಗೆದ್ದಿಲ್ಲ. ಬಟ್ ಸೋತಿದ್ದು ಒಂದೇ ಒಂದು, ರಮ್ಯಾ ಅವ್ರನ್ನ. ಇವತ್ತು ನೀವು ಈ ಪಿಕ್ಚರ್ ನೋಡಿ ಗೆದ್ದಿದ್ದಿದ್ರೆ ನನ್ನ ಹತ್ರ ದುಡ್ಡು ಬರ್ತಿತ್ತು, ಅದು ಬೇರೆ ವಿಷಯ. ಇನ್ನೊಂದು ಪಿಕ್ಚರ್ ಮಾಡ್ತಿದ್ದೆ. ಇವಾಗ ದುಡ್ಡಿನ ಕಷ್ಟ ಅವೆಲ್ಲ ನಾನು ಹೇಳಲ್ಲ. ನಮ್ಮ ಅಪ್ಪ ಕೋಟ್ಯಾಧಿಪತಿ, ಅವ್ರನ್ನ ಮತ್ತೆ ದುಡ್ಡು ಕೇಳ್ಕೊಡ್ದು ಏನೋ ಒಂದು ಮಾಡ್ತೀನಿ, ಸಿನಿಮಾ ಮಾಡ್ತೀನಿ, ಸಿನಿಮಾ ಬಿಡಲ್ಲ, ಸಾಯೋವರೆಗೂ ಇರ್ತೀನಿ. ಬಟ್ ಸೋತಿದ್ದು ಒಂದು, ರಮ್ಯಾ ಅವ್ರನ್ನ. ಯಾಕಂದರೆ ಎಷ್ಟು ಜನ ರೈಟರ್ಸ್ ಇದ್ದಾರೆ, ತಮ್ಮ ಜೀವನದನ್ನೇ ಬರೆದ್ಬಿಟ್ಟು
ತೋರಿಸೋದು ಒಂದು. ಹಾಗಂತ ಇದು ಹುಚ್ಚ ವೆಂಕಟ್ ನಂದು ರಮ್ಮಿನ ಲವ್ ಸ್ಟೋರಿ ಎಲ್ಲ ಕೆಲವೊಂದು ಅಂಶಗಳು ಇಟ್ಟಿದ್ದೀನಿ, ಅರ್ಥ ಆಯ್ತಾ. ಇದು ಒಂದು ಕೊನೆ ಮಾತು ನಾನು ಆಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಅವಕಾಶ ಕೊಡ್ತೀನಿ ಜನತೆಗೆ, ಕರ್ನಾಟಕ ಜನತೆಗೆ. ಡಿಸ್ಟ್ರಿಬ್ಯೂಟ್ರು ಬಂದು ಆರ್ಯ ಮೌರ್ಯ ಅವ್ರಿಗೆ ಫೋನ್ ಮಾಡಿ, ನೀವು ರಿಲೀಸ್ ಮಾಡಿಕೊಡಿ ನನಗೆ ಅಂತ ನೀವು ಫೋನ್ ಮಾಡ್ತೀರಾ? ಈ 60,000 ಜನ ಅವ್ರ ನಂಬರ್ ಕೊಡ್ತೀನಿ ಲೈವಲ್ಲಿ ಅಂತೀನಿ. ಅವ್ರ ನಂಬರ್ ಗಾಂಧಿನಗರಲ್ಲಿ ಸಿಗುತ್ತೆ, ಅರ್ಥ ಆಯ್ತಾ. ಅವ್ರಿಗೆ ಫೋನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತೀರಾ, ನೀವು ರಿಲೀಸ್ ಮಾಡಿ ಅಂತೀರಾ. ನಾನು ರಿಲೀಸ್ ಮಾಡ್ಬೋದು, ರಿಸ್ಕ್ ತೊಗೊಬೋದು ತಿರ್ಗಾ. ಆದರೆ ಏನು ಗೊತ್ತಾ, ನನ್ನ 2ನೇ ಪಿಕ್ಚರಲ್ಲ, ಇದು 3ನೇ ಪಿಕ್ಚರು, ಈಗ ನೆಕ್ಸ್ಟ್ ಮಾಡ್ತಿರೋ ಪಿಕ್ಚರು ನನಗೋಸ್ಕರ ಮಾಡ್ಕೊತಿರೋದು, ನನಗೋಸ್ಕರ. ಆದರೆ ಈ ಹುಚ್ಚ ವೆಂಕಟ್ ಬರೀ 15%. ನೀವು ನೋಡಿದ್ಮೇಲೆ ನೀವು ಹೇಳ್ತೀರಾ ಅದು 80% ಅಂತ, ಬಟ್ ನನಗೋಸ್ಕರ ಮಾಡ್ತದೆ 50% ಪಿಕ್ಚರ್. ನೆಕ್ಸ್ಟ್ ಪಿಕ್ಚರ್ ಇವಾಗ ಆಗಲೇ ಸ್ಕ್ರಿಪ್ಟ್ ಬರೆದಿದ್ದೀನಿ. ನನ್ನ ಮನಸ್ಸಲ್ಲಿರೋ ಭಾವನೆಗಳು, ನೋವುಗಳು, ಪ್ರೀತಿ ನಾನು ಬಿಡಲ್ಲ. ಪ್ರೀತಿ ಬಿಟ್ಟರೆ ನಾನು ಹುಚ್ಚನಾಗ್ಬಿಡ್ತೀನಿ. ಸರಿ, ಸಮಾಜ ಕರ್ನಾಟಕ ಇನ್ನೂ ಒಂದು ಕೆಲವು ಡೈಲಾಗ್ಸ್ ಹಾಕಿದ್ದೀನಿ. ಕಾವೇರಿ ಇಶ್ಯೂ ಹಾಕಿದ್ದೀನಿ ಅಲ್ವಾ, ಪ್ರತಿಯೊಬ್ಬರು ಗೌಡ ಅಂತ ಹಾಕಿದ್ದೀನಿ. ಇದು ಹೇಳ್ತಾರೆ ಕೆಲವರು ಕ್ಯಾಸ್ಟು, ನೀವು ಕ್ಯಾಸ್ಟ್ ತೊಗೊಂಡು ಕುಡ್ದಿತ್ತು ಗೌಡ ಅಂತ. ಹೌದು, ನಾನು ಗೌಡ ಅಂತಲೇ ಹೇಳ್ತೀನಿ. ತಪ್ಪ ಎಷ್ಟು ಜನ ಗೌಡ್ರು ಪಿಕ್ಚರ್ ನೋಡೋರು? ಕರ್ನಾಟಕದಲ್ಲಿ ಬರೀ 1000 ಜನ ಗೌಡ್ರು ಇರೋದ? ಇದು ಪ್ರಶ್ನೆ ಕೇಳ್ತೀನಿ. ನೋಡಿದ್ದೀರಾ? ನೋವಾಗುತ್ತೆ, ಅರ್ಥ ಆಯ್ತಾ. ಇಲ್ಲಿ ಕ್ಯಾಸ್ಟಿಸಮ್ ಅಲ್ಲ, ನಾನಿರೋದು ಇವಾಗ ನಾನೇನೋ ಅದನ್ನು ಹೇಳ್ಬೇಕಲ್ವಾ, ಅದಕ್ಕೆ ನನ್ನ ಫ್ರೀಡಮ್ ಇಲ್ವಾ? ಈಗ ವಿಷ್ಣುವರ್ಧನ್ ಒಬ್ಬರೇ ಇಡೀ ಕರ್ನಾಟಕಕ್ಕೆ ಸೂಪರ್ ಸ್ಟಾರ್ ಲೆಜೆಂಡ್ ಅಂತೀನಿ, ಇಡೀ ವರ್ಲ್ಡ್ಗೆ. ನಾನು ಎಂಥ ಅಭಿಮಾನಿ ಗೊತ್ತಾನೋ. ಇಡೀ ಪಿಕ್ಚರ್ ವಿಷ್ಣುವರ್ಧನ್ ನಾಡಲ್ಲಿ ಹೋಗ್ಲಿದ್ದೀನಿ, ಅರ್ಥ ಆಯ್ತಾ. ಹೆಣ್ಣನ್ನು ಗೌರವಿಸಿದ್ದು ಅವರು ಇಡೀ ಕರ್ನಾಟಕದಲ್ಲಿ. ಈಗ ನೆಕ್ಸ್ಟ್ ಸಿನಿಮಾ ಟೈಟ್ಲ್ ಏನು, ಪ್ಲ್ಯಾನ್ ಏನು? ಟೈಟ್ಲು ಹುಚ್ಚ ವೆಂಕಟ್ ಅಂತಲೇ ಇರುತ್ತೆ. ಅದು ಹಿಂದೆ ಮುಂದೆ ಬೇರೆ ಏನಾದರೂ ಆಗ್ತೀನಿ. ಅಂದರೆ ಕುಂಟ ಹುಚ್ಚ ವೆಂಕಟ್ ಅಂತೇನೋ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಅಂದಿದ್ರಿ ನೀವು ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ ನಂಗೆ. ಹೌದು, ಈ ಕುಂಟ ಹುಚ್ಚ ವೆಂಕಟ್ ಇದು ಬೇಕಾ ಅನ್ನೋದು ಇದೆ. ಇವಾಗ ಟೈಟ್ಲ್ ವಿಷಯ ಬಂದಾಗ ತಾವು ಚೇಂಬರ್ ಅವ್ರು ನನಗೆ 1 ತಿಂಗಳು ಟೈಮ್ ಕೊಡಬೇಕು. ನಾವು ಟೈಟ್ಲ್ ಡಿಸೈಡ್ ಮಾಡೋ ಕಮಿಟಿ ಇದೆ. ಏನು ಕಮಿಟಿ ಇದೆ? ನೀನು ಸ್ವಲ್ಪ ಲಾಜಿಕ್ಕಾಗಿ ಹೇಳೋ. ಇದನ್ನು ಲೈವಲ್ಲಿ ಕೊಡಬೇಕಪ್ಪ, ಎಲ್ಲ ಕೊಡಬೇಕು, ಲಾಜಿಕ್ಕಾಗಿ ಹೇಳೋ. ಒಂದು ಟೈಟ್ಲ್ ರಿಜಿಸ್ಟರ್ ಮಾಡೋಕ್ಕೆ ಎಷ್ಟು ಜನ ಬೇಕು? ಅದು ಸೆಲೆಕ್ಟ್ ಮಾಡೋಕ್ಕೆ ಎಷ್ಟು ಜನ ಬೇಕಾಗುತ್ತೆ? ಒಂದು ಇಬ್ಬರು ಸಾಕಾಗ್ಬೋದಾ? ಒಬ್ಬರು ಸಾಕಲ್ವಾ ಅಲ್ವಾ? ಸೆಕೆಂಡ್ ಒಪಿನಿಯನ್ ಬೇಕಾದ್ರೆ ಇನ್ನೊಬ್ರು. ಫಿಲ್ಮ್ ಚೇಂಬರಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಟೈಟ್ಲ್ ಕಮಿಟಿ ಎಷ್ಟು ಜನ ಇದ್ದಾರೆ ಕೇಳು? ಒಂದು 10 ಜನ 20 ಜನ ಕೂತ್ಕೊತಾರಪ್ಪ. ಅದು ಏನು ಮಗಂದು ಮೋದಿ ಇವಾಗ ಬಂದು ಮೋದಿಯವರು ಇಡೀ ದೇಶನ ಉದ್ಧಾರ ಮಾಡೋಕ್ಕೆ ತಲೆ ಕೆಡ್ಸ್ಕೊತವ್ರಲ್ಲ, ಆ ಥರ ಇವರು ಟೈಟ್ಲಿಗೆ ತಲೆ ಕೆಡ್ಸ್ಕೊಂಡಂಗೆ ಏನು ಆಡೋದು. ಮೋದಿ ಮಾಡೋರೆ ಕೆಲಸ. ಸಮಾಜನ ತಲೆ ಇಂಡಿಯಾನ ಎಲ್ಲಿ ತೊಗೊಂಡೋದ್ರು ಮೋದಿ ಇವತ್ತು? ಎಲ್ಲಿ ತೊಗೊಂಡೋದ್ರು? ಇಡೀ ಪ್ರಪಂಚ ಇಂಡಿಯಾ ಅಂದರೆ ಇವತ್ತು ಖುಷಿ ಪಡ್ತಾರೆ. ಒಂದು ಟೈಟ್ಲಿಗೆ ಇವ್ರು ಕುತ್ಕೊಳ್ಳೋದು ಸ್ಟೈಲು, ಅದು ಇವ್ರಿಗೆ ಬರೋ ಟೈಮ್ ಅಂತೆ. ಇವ್ರು ಯಾವಾಗ ಎಲ್ಲ ಬ್ಯುಸಿ ಆಗ್ತಾರೆ ಇವರು, ಅರ್ಥ ಆಯ್ತಾ, ಅವಾಗ ಟ್ರೀಟ್ ಮಾಡೋದಂತೆ. ಇನ್ನೂ ಒಂದೇನು ಗೊತ್ತಾ? 30 ದಿನ ತೊಗೊಳುತ್ತಪ್ಪ ಅದು ಸ್ಯಾಂಕ್ಷನ್ ಮಾಡೋಕ್ಕೆ. 30 ದಿನ ಬೇಕಾ? ನಾನು ಇದೇ ವೆಂಕಟ್ ಟೈಟ್ಲು ರಿಜಿಸ್ಟ್ರ್ ಮಾಡಿದ 13 ವರ್ಷದ ಹಿಂದ್ಗಡೆ ಫಿಲಿಮ್ ಚೇಂಬರಲ್ಲಿ ಬೆಳಿಗ್ಗೆ ರಿಜಿಸ್ಟ್ರ್ ಮಾಡಿದೆ, ಮಧ್ಯಾಹ್ನ ನನಗೆ ಸಿಕ್ತು ಟೈಟ್ಲ್ ರಿಜಿಸ್ಟರ್ಡ್ ಅಂತ. ಮಧ್ಯಾಹ್ನ ಸಿಕ್ತು. ಅವಾಗ ಇದ್ದಿದ್ದು ಒಬ್ಬ ಕಮಿಟಿ ಮೆಂಬರ್. ಇವತ್ತೇನು ಮಾಡ್ತಾವ್ರು ಗೊತ್ತಾ? ಎಲ್ಲ ಪ್ರೊಡ್ಯೂಸರ್ಸ್ಗಳು ನಾವು ದುಡ್ಡಿದೆ, ನಾವು ಅಂಬವನ್. ನಾನು ಯಾಕೆ ಪ್ರೊಡ್ಯೂಸರ್ ಅಸೋಸಿಯೇಷನ್? ಎಷ್ಟು ಜನ ಪ್ರೊಡ್ಯೂಸರ್ ಪಿಕ್ಚರ್ ನೋಡಿದ್ದೀರಾ? ಬೇಡ, ನನಗೆ ಆಫರ್ ಕೊಟ್ಟಿದ್ದೀರಾ? ಎಲ್ಲ ಬಂದು ನಿಮ್ಮ ಸಿನಿಮಾ ನೋಡಬೇಕಿತ್ತು. ಬೇಡ, ಕನ್ನಡದವರು ಪಿಕ್ಚರ್ ಪ್ರೊಡ್ಯೂಸರ್ಸ್ ಅಲ್ವಾ, ನಾವು ಪ್ರೊಡ್ಯೂಸರ್ಸ್ ಅಲ್ವಾ. ಇವಾಗ ನಾನು ಬೇರೆ ಪಿಕ್ಚರ್ ನೋಡಲ್ವಾ? ಬರೀ ಪ್ರೊಡ್ಯೂಸರ್ಸ್ ಎಷ್ಟು ಜನ ಅವ್ರೆ ಆಯಿತಾ. ಈಗ ಟೈಟ್ಲ್ ಹೇಳಿದ್ದೀನಿ ನಿಮಗೆ. ಈಗ ನಾನು ಇಡೀ ಪಿಕ್ಚರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ದೀನ? ಹುಚ್ಚ ವೆಂಕಟು ಮಾಡಿಲ್ಲ. ಅದು ಹುಚ್ಚ ವೆಂಕಟ್ ಗೆದ್ದಿರೋದು. ನಾನು ಮಗಂತ ಮಾಡಲ್ಲ ಸಾಯೋವರೆಗೂ. ಬರ್ತೀರಾ, ಶೂಟಿಂಗ್ ನಿಲ್ಲಿಸ್ತೀರಾ, ತಾಕತ್ತಿದೆಯಾ? ಇದು ಕೊಡ್ಬೇಕು. ಬರ್ತಾರಾ, ನಾನು ಹೊಡಿತಾರಾ? ಅವ್ರು ಒಂದೇಟು ಹೊಡಿಬೋದು, ನಾನು ಒಂದೇಟು ಹೊಡೆದೆ ಸೊತ್ತೆ ಹೋಗ್ಬಿಡ್ತಾರೆ. ನಮ್ಮ ತಂದೆಗೋಸ್ಕರ ನಾನು ಕೋಪ ತಡ್ಕೊಂಡಿರೋದು. ಎಷ್ಟು ಜನ ಬರ್ತೀರ? 10 ಜನ, 20 ಜನ, 30 ಜನ. ಬಟ್ ಒಬ್ಬನ್ನ ಸಾಯಿಸ್ತೀನಿ 30 ಜನದಲ್ಲೇ, ಅರ್ಥ ಆಯ್ತಾ? ಫೈನಲಿ ನಿಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ಇವಾಗ ನಿಮ್ಮ ಫ್ಯಾನ್ಸ್ ಇದ್ದಾರೆ ಸಿಕ್ಕಾಪಟ್ಟೆ ಜನ. ಇವಾಗ ನೀವು ಮುಂಚೆ ಥರ ಅಲ್ಲ, ಈಗ ಸಿನಿಮಾ ಥರ ಅಲ್ಲ, ನೀವು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು, ಪೇಪರ್ಲೆಲ್ಲ ನಿಮ್ಮ ಬಗ್ಗೆ ಬರೀತಾ ಇದ್ದಾರೆ, ನಮ್ಮ ವೀಡಿಯೋಸ್ ಎಲ್ಲ 30-40 ಸಾವಿರ ಜನ ನೋಡ್ತಾ ಇದ್ದಾರೆ. ಇವಾಗ ನೀವು ಅವ್ರಿಗೆಲ್ಲ ಹೇಳ್ಬೇಕು, ಏನು ಹೇಳ್ತೀರಾ? ಬೇರೆ ಚಾನಲ್ಗಳು, ಸುವರ್ಣ ಚಾನಲ್ ಅವರು ಹಾಕಿದಾರಲ್ವಾ ನಿಮ್ಮದೇ ವೀಡಿಯೋನ, ಚಾನಲ್ಗಳು ಹಾಕಿದ್ದಾರೆ. ಇವಾಗ ನಾನು ಇದೊಂದು ಹೇಳ್ತೀನಿ, ನೀನೇ ಒಂದು ಐಡಿಯಾ ಕೊಡು, ನಾನು ಯೂಟ್ಯೂಬಲ್ಲೇ ರಿಲೀಸ್ ಮಾಡಿಬಿಡ್ತೀನಿ ಆಯಿತಾ. ವಾಟ್ಸಪ್ಪಲ್ಲಿ ಅದೇನೋ ನನಗೆ ಕಂಪ್ಯೂಟರ್ ನಾಲೆಜ್ ನನಗೇನು ಗೊತ್ತಿಲ್ಲ, ಅರ್ಥ ಆಯ್ತಾ, ಗೊತ್ತು ಸ್ವಲ್ಪ ಆದರೂ ಗೊತ್ತಿಲ್ಲ ಅಂತೀನಿ. ಯಾಕೆ ಎಲ್ಲ ಗೊತ್ತಿದ್ದೀನಿ ಅಂತ ಅಂದ್ಬಿಟ್ರೆ ಅದು ತಪ್ಪು. ಇದಿರಬೇಕು ಕೆಲವರು, ನಮಗೆಲ್ಲ ಗೊತ್ತು ಅಂತಾರೆ. ಫಿಲಿಮ್ ಚೇಂಬರ್ ಫಸ್ಟು ಹೋಯ್ತು ಅಲ್ವಾ. ಈಗ ಫಿಲಿಮ್ ಚೇಂಬರಲ್ಲಿ ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾಕೆ ಒಂದು ಥಿಯೇಟ್ರ್ ಸಮಸ್ಯೆ ಆಯಿತು, ಅಭಿನಯ ಥಿಯೇಟ್ರ್ ಬೇಕು ಅಂದೆ, ಚಿಕ್ಕ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಂದ್ರು. HD ಗಂಗರಾಜ್ ಅವ್ರಿಗೆ ಗೌರವ ಕೊಟ್ಟೆ, ಚಿಕ್ಕ ಥಿಯೇಟ್ರನ್ನೇ ಒಪ್ಕೊಂಡೆ. ಆಮೇಲೆ ನನ್ನ ಕರ್ಲು ಚುಚ್ಚಿಬಿಡ್ತು, ಯಾಕಂದರೆ ನಾವು ಒಳ್ಳೆ ಬಿಗ್ ಬಜೆಟ್ ಪಿಕ್ಚರ್, ನಾವು ಕೋಟಿ ಹಾಕಿದ್ದೀರಿ, ಹೌದು ಕೋಟಿ ಹಾಕಿದ್ದೀರಾ, ಬಿಗ್ ಬಜೆಟ್ ಪಿಕ್ಚರ್, ಅರ್ಥ ಆಯ್ತಾ. ಈ ಪ್ರೊಡ್ಯೂಸರ್ಸಲ್ಲಿ ಕೆಲವರು ಕೋಟಿ ಹಾಕ್ತಾರೆ, ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ಇದ್ಯಾಕೆ ತೆಗಿತೀನಿ? ಹುಚ್ಚ ವೆಂಕಟ್ ಫ್ಲಾಪ್ ಆಗ್ತಾಯಿದೆ, ಅದಕ್ಕೆಲ್ಲ ಎತ್ತುತ್ತಾಗಿ ಅಂತಾನ. ಶೋಕಿಗೋಸ್ಕರ ಬರೋರವ್ರೆ, ನನ್ನ ಮಗನ್ ನೆಕ್ಸ್ಟ್ ಪಿಕ್ಚರ್ ಕೊಡ್ತೀನಿ ನೋಡು, ಮಗಂದು ಕೇಸ್ಗಳಾಗ್ತೀರಾ, ತಾಕತ್ತಿದೆಯಾ ಪಿಕ್ಚರ್ ನಿಲ್ಸೋಕ್ಕೆ? ಯೂಟ್ಯೂಬಲ್ಲಿ ಬಿಟ್ಬಿಡ್ತೀನಿ, ಸ್ಯಾಟ್ಲೈಟ್ ಬಿಟ್ಬಿಡ್ತೀನಿ, ದುಡ್ಡು ಎಷ್ಟು ಬರುತ್ತೆ ಬರಲಿ, ಅರ್ಥ ಆಯ್ತಾ. ಸಾಯ್ತೀನಿ ನಾನು, ಇದು ಒಂದು ಹೇಳ್ತಿದ್ದೀನಿ. ಯೂಟ್ಯೂಬಲ್ಲಿ ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ, ಅದು ಹೆಂಗಿದೆ ಅಂತ ನೀವು ಚಾನಲ್ ಅವ್ರು ಹೇಳಿ. ಸ್ಯಾಟ್ಲೈಟ್ ರೈಟ್ಸ್ ಉದಯ ಟಿವಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಸುವರ್ಣ ಚಾನಲ್ ರಿಕ್ವೆಸ್ಟ್ ಮಾಡ್ತೀನಿ, ಸ್ಯಾಟ್ಲೈಟ್ ರೈಟ್ಸ್ ತೊಗೊಳ್ಳಿ, ಪಿಕ್ಚರ್ ನೋಡಿ, ಇಷ್ಟ ಆಗಿಲ್ಲ ಅಂದರೆ ತೊಗೊಳ್ಳಿ. ನೋಡ್ದೇನೆ ಹೆಂಗೆ ನೀವು ತೊಗೊಳ್ದಿರ ಇರ್ತೀರ? ಯಾಕೆ ನನ್ನಂಥ ನನ್ನ ಕಲೆ ಇದೆ ಅಂತಲ್ಲ, ನನ್ನಂತ ಬೆಳೆಸಿ, ಯಾಕಂದ್ರೆ ನನಗೆ ಬೇಕೀಗ ಸ್ಯಾಟ್ಲೈಟ್ ರೈಟ್ಸು ಸೇಲ್ ಆಗಬೇಕೀಗ, ಮತ್ತೆ ನಾನು ಪಿಕ್ಚರ್ ಮಾಡಬೇಕು. ನಾನು ಹಂಗೆ ಇದ್ದರೆ ಹುಚ್ಚನಾಗ್ಬಿಡ್ತೀನಿ, ಕುಡ್ದು ಸತ್ತೋಗ್ಬಿಡ್ತೀನಿ, ಒಂದು ಕೆಲವೊಂದು ಸಾಯಿಸ್ಬಿಡ್ತೀನಿ, ಎರಡು ನಾನು ಜೈಲಿಗೆ ಹೋಗಿ ಇಷ್ಟ ಇಲ್ಲ, ಅರ್ಥ ಆಯ್ತಾ. ನಾನು ಸಾಧನೆ ಮಾಡಬೇಕಾಗಿರೋದು ಭಾಳ ಇದೆ, ಇನ್ನೂ ಸಾಧಿಸಿಲ್ಲ ಏನು, ಅರ್ಥ ಆಯ್ತಾ. ಬಟ್ ಪ್ರತಿಯೊಂದು ಪಿಕ್ಚರು ಮೆಸೇಜ್ ಕೊಡ್ತೀವಿ. ಯೂತ್ಸ್, ಯು ಶುಡ್ ಸಿ ದಿ ಮೂವಿ ನಾಟ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್, ಫಾರ್ ದ ಮೆಸೇಜಸ್ ಆಲ್ಸೋ, ಆ್ಯಂಡ್ ಯು ಶುಡ್ ರಿಫಾರ್ಮ್. ಯು ಶುಡ್ ಟೆಲ್ ಐ ಹ್ಯಾವ್ ರಿಫಾರ್ಮ್ಡ್ because of Vicha Venkat, like this. I started loving my parents, I started loving my lover with the other way of love. ಟೈಮ್ ಪಾಸ್ ಏನು ಕಾಫಿ ಡೇ ಅದು ಇದು, ಆ ಹುಡುಗಿ ಓದ್ಲಾ, ಇನ್ನೊಬ್ಬ ಹುಡುಗಿ ನನ್ನ ಹತ್ರ ಲವರೇ ಇಲ್ಲ, ಅವನಿಗೂ ಲವರ್ ಇದೆ, ಸರಿ ನನಗೂ ಲವರ್ ಬೇಕು ಅಂತ ಹುಡ್ಕೊಂಡು ಹೋಗೋದು ಎಲ್ಲ ಏನು ಆಯಿತಾ. ಮದುವೆ ಆಗ್ತೀರಾ, ನೀವು ಅವನ್ನ ತಾಕತ್ತಿದೆಯಾ ಅಂತ ಫಸ್ಟ್ ಯೋಚನೆ ಮಾಡಿ, ಆಮೇಲೆ ಮದುವೆ ಆಗಿ. ಆ ಹುಡುಗಿ ಮನೆ ಎಷ್ಟೋ ದಿನ ಮನೆ ಆಚೆ ಕಡೆ ಹೋಗಿ ಕಾಯ್ತೀರಾ? ಮದುವೆ ಆಗ್ಬಿಟ್ಟು ಬಂದಮೇಲೆ ನಿಮ್ಮ ತಂದೆ ತಾಯಿ ಮನೆ ಆಚೆ ಕಡೆ ಎಷ್ಟು ದಿನ ಕಾಯ್ತೀರಾ? ನೀವು ತಂದೆ ತಾಯಿ ಮೇಲೆ ಬಿಟ್ಬಿಡ್ತೀರಾ, ಹುಡುಗಿಯಿಂದ ಹೋಗ್ತೀರಾ, ಖಾಲಿ ದುಡ್ಡಾದ್ಮೇಲೆ ಬಂದು ತಂದೆ ಹತ್ರ ದುಡ್ಡು ಇಸ್ಕೊಂಡು ತಂದೆ ಮನೇಲಿ ಇಡ್ತೀರಾ. ಇದು ಲವರ್ಸ್ಗಳು. ಯಾಕೆ ಇವತ್ತು ಮದುವೆ ಆಗಲ್ಲ ರಮ್ಯಾ ಅವ್ರನ್ನ? ಬೇಡ, ನಮ್ಮ ತಂದೆ ದುಡ್ಡಲ್ಲಿ ನಾನು ರಮ್ಯಾ ಅವ್ರನ್ನ ಸಾಕೋ ಅವಶ್ಯಕತೆ ಇಲ್ಲ. ಒಂದು ನಾನು ನಿಮ್ಮ ಮತ್ತೆ ಹೇಳ್ತಾ ಇದ್ದೀನಿ, ನೀವು ನನಗೊಂದು ಮೆಸೇಜ್ ಕಳಿಸ್ಬೇಕು, ಒಂದು ಇಲ್ಲ ನೀವು ಒಂದು ಮಾತು ಹೇಳ್ಬೇಕು, ನನಗೂ ವೆಂಕಟ್ಗೆ ಯಾವುದೇ ಸಂಬಂಧ ಇಲ್ಲ, ಹುಚ್ಚ ವೆಂಕಟ್ ಸಂಬಂಧ ಇಲ್ಲ, ಅವ್ನು ಸುಳ್ಳು ಹೇಳ್ತಾವನೆ ಅಂತ ಅದಾದರೂ ಹೇಳಿ. ಹಂಗಾದರೂ ಹೇಳ್ತೀರಾ? ಅದು ಖುಷಿ ಪಡ್ತೀನಿ ರೀ. ಯಾಕ್ರಿ ಮುಚ್ಚಿಕೊಂಡು ಬದುಕ್ತೀರಾ? ಪ್ರೀತಿನ ಯಾಕ್ರಿ ಬಚ್ಚಿಟ್ಕೊಂಡು ಬದುಕ್ತೀರಾ? ಯಾಕ್ರಿ ನನ್ನಿಂದ ನೀವು ಬದಲಾಗಿಲ್ವಾ? ನಾನು ಬದಲಾಗಿಲ್ವಾ? ಅದನ್ನು ಹೇಳ್ತೀನಿ, ನಾನು ಬದಲಾದೆ ಅಲ್ವಾ? ಮತ್ತು ಯಾಕೆ ನಮ್ಮ ಮಧ್ಯದಲ್ಲಿ ಯಾರವ್ರೆ? ಅವ್ರನ್ನೆಲ್ಲ ಏನು ಮಾಡಬೇಕೋ ಮಾಡ್ತೀನಿ, ಅರ್ಥ ಆಯ್ತಾ. ಬಟ್ ಇದು ಲಾಸ್ಟ್ ನಿಮ್ಗೆ ಅವಕಾಶ ಕೊಡೋದು, ಇನ್ನು 1 ವಾರ ಕೊಡ್ತೀನಿ ಅವಕಾಶ, 1 ವಾರ, ಅರ್ಥ ಆಯ್ತಾ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಮೀಡಿಯಾದವರು, ಪ್ರೆಸ್ ಅವರು, ರಮ್ಯಾ ಅವ್ರ ವಿಷಯ ನನ್ನ ಹತ್ರ ಕೇಳ್ಕೊಡ್ತೀನಿ. ಸಾಟ್ಲಿ ರಿಕ್ವೆಸ್ಟ್ 1, ನಿಮ್ಮನ್ನು ಬಿಟ್ಬಿಡ್ತೀನಿ. 2, ಜನವರಿ 1 ಹೊಸ ಜೀವನ ಶುರು ಮಾಡ್ತೀನಿ, ಮತ್ತು ಪಿಕ್ಚರ್ ಅಂತ ಕೆಲಸ ಮಾಡ್ಕೊಂಡಿರ್ತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ದ ಪೀಪಲ್ ಹೂ ವಾಚ್ಡ್ ಮೀ ಇನ್ ಯೂಟ್ಯೂಬ್. Those 60,000 people are equal to 60 crores of people in all over world. I heartily request you people, I can't show the movie now, I'm feeling guilty about it, okay. But when you see my movie, don't see through your brains, see through your hearts, okay. There lies my love story, and it is not that is my, I can't tell the few things which I don't want to reveal it at present. Why am I not speaking in English? Because there are software people who have seen my thing and given a very good review. In America also they have seen, okay.
ಸೊ ಇದು ಹೇಳಿದ್ದೀನಿ, ಕನ್ನಡದವರು ಕನ್ನಡ ಪಿಕ್ಚರ್ಗಳು ನೋಡಿ ನಮ್ಮಂಥ ಕಲೆನ ಬೆಳೆಸಿ ಅಂತ ಹೇಳ್ತೀನಿ. ಕಲೆನ ತುಳಿಬೇಡಿ, ಬೆಳೆಸಿಲ್ಲ ಅಂದರು. ಬಟ್ ನೆಕ್ಸ್ಟ್ ಪಿಕ್ಚರ್ ಮಾಡೇ ಮಾಡ್ತೀನಿ. ನಾನು ಪಿಕ್ಚರ್ ಮಾಡಿಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಬಟ್ ಮಾಡೋ ಪಿಕ್ಚರ್ ಈ 60,000 ಜನಕ್ಕೆ ನಾನು ಕೋಟಿ ಇನ್ವೆಸ್ಟ್ ಮಾಡಿ 60,000 ಜನ ಪಿಕ್ಚರ್ ನೋಡಿದ್ರೆ ಎಷ್ಟು ಬರುತ್ತೆ ಇನ್ವೆಸ್ಟ್ಮೆಂಟ್ ದುಡ್ಡು? ಮತ್ತು ಎಲ್ಲಿಂದ ದುಡ್ಡು ಬರುತ್ತೆ? ಎಲ್ಲಿಂದ? ಯಾರಾದರೂ ಒಬ್ಬ ಪ್ರೊಡ್ಯೂಸರ್ ಇದ್ದಾರಾ? ಇವತ್ತು ಅವಕಾಶ ಕೊಡ್ತೀನಿ. ನನ್ನ ಸ್ಟೈಲ್ ನಾನು ಬಿಟ್ಬಿಡಿ. ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ನೆಕ್ಸ್ಟ್ ಪಿಕ್ಚರ್ಗೆ. ಮೇಡಮ್ ಅವರು ಇವಾಗ ಬಂದಿದ್ದಾರೆ, ಹೇಳಿ ಬರ್ತೀರಾ? ಪ್ರೊಡ್ಯೂಸ್ ಮಾಡ್ತೀರಾ? ಮಾಡಲ್ಲ. ಯಾಕೆ? ಫ್ಲಾಪ್ ಆಗ್ಬಿಟ್ಟಿದ್ದೆ ಪಿಕ್ಚರು. ಯಾಕೆ ಮಾಡಬೇಕು? ಫ್ಲಾಪ್ ಮಾಡಿದ್ದ ಥಿಯೇಟ್ರ್ ಸಮಸ್ಯೆ. ಪ್ರತಿಯೊಂದು ಮೇನ್ ಟ್ಯಾಕಿಸು ಯಾವುದು? ಮೇನಕ ಟ್ಯಾಕಿಸು ಮೊದಲೇ ಹೇಳಿದಾರಲ್ವ. ಯಾಕೆ ಇವೆಲ್ಲ ಅರ್ಥ ಆಯ್ತಾ? ಬಟ್ ಬರೀ ಅವನ್ನೇ ನಾನು ದೋಷಿಸಲ್ಲ, ಫಿಲಿಮ್ ಇಂಡಸ್ಟ್ರಿ ಅವ್ರನ್ನ ನಾನು ದೋಷಿಸೋದು ಕರ್ನಾಟಕ ಜನತೆನ. ಎಷ್ಟು ಜನ ಅವ್ರು ಕನ್ನಡಿಗರು ಇವತ್ತು ಪಾಪ್ಯುಲೇಷನು. ಕೆಲವ್ರು ಹೇಳ್ತಾರೆ, ಸರ್ ಫೋನ್ ಮಾಡಿ ಸರ್ ನೀವು ಮದ್ದೂರಲ್ಲಿ ಹಾಕಿ, ಮಂಡ್ಯದಲ್ಲಿ ಹಾಕಿ. ಹೌದು, ಎಲ್ಲ ಕಡೆ ಹಾಕಬೇಕಿತ್ತು. ಬಟ್ ನಮ್ಮ ತಂದೆಗೆ ನಾನು ಕೊಟ್ಟಿರೋ ಸ್ಟ್ರೈನ್ ಎಷ್ಟು ಗೊತ್ತಾ ಸ್ಟ್ರೈನು? ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಅಣ್ಣ ಇನ್ನು ಸ್ವಲ್ಪ ಕೊಡೋಣ. ಅವರು ಒಂದೇ ಒಂದು ದಿನ ನೀನು ಯಾಕೆ ಕೇಳ್ತೀಯ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ಒಂದೇ ಒಂದು ದಿನ, ಹೆಣ್ಣಿನ ವಿಷಯಕ್ಕೆ ಹೋಗಿ ನೀನು ಸಿನಿಮಾ ನಿಲ್ಲಿಸ್ಬಿಟ್ರೆ ಎಲ್ಲರೂ ಏನಂತಾರೆ, ಎಲ್ಲ ದುಡ್ಡು ತೊಗೊಂಡೋಗಿ ಒಂದು ಹೆಣ್ಣಿಗೆ ಹಾಕಿದ್ರು ಅಂತ. ಅದು ಬೇಕಾ? ಅರ್ಥ ಆಯ್ತಾ? ಇವಾಗ ಪಿಕ್ಚರ್ ನೀವು ನೋಡಬೇಕು ಅಂತ ಹೇಳಿದ್ರೆ, ಈಗ ಕೀರ್ತಿ ಹೇಳಿದ್ದಾನೆ, ಒಳ್ಳೆ ಐಡಿಯಾ ಕೊಟ್ಟಿದ್ದಾನೆ. ಯೂಟ್ಯೂಬು ಅದು ಏನಿದೆಯೋ ಡಿಸ್ಕಸ್ ಮಾಡ್ತೀನಿ. ಸ್ಯಾಟಲೈಟ್ ರೈಟ್ಸ್ ತೊಗೊತೀರಾ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅದನ್ನು ನಾನು ಹೇಳ್ತಾಯಿದ್ದೀನಿ. ಉದಯ ಟಿ ವಿ, ಸೆಲ್ವಮ್ ಅವರು, ಮಾರನ್ ಅವರು ತೊಗೊಬೇಕು. ಸ್ವತಂತ್ರ ಪಾಳ್ಯಕ್ಕೆ ನೀವು ಹೆಲ್ಪ್ ಮಾಡಿದ್ರಿ ಅಲ್ವಾ ತೊಗೊಂಡು. ಇಲ್ಲ ಸ್ವತಂತ್ರ ಪಾಳ್ಯ ಸಿನಿಮಾ ಬರ್ತಿರಲಿಲ್ಲ. ಸುವರ್ಣ ಚಾನಲ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ತೊಗೊಳ್ಳಿ. ನೋಡಿ, ನೀವೆಲ್ಲ ಪಿಕ್ಚರ್ ತೊಗೊತೀರಾ, ಅದು ಮಾಫಿಯಾ ನಡೀತಾ ಇದೆಯಲ್ವಾ? ಅದು ಹೆಂಗೆ ಮಾಫಿಯಾ ನಡೀತಾ ಇದೆ ಅಂತ ಬಿಡಿಸಿ ಹೇಳಬೇಕಾ? ಒಬ್ಬ ಮೀಡಿಯೇಟ್ರ್ ಇರ್ತಾರೆ, ಅವ್ನು ತೊಗೊತಾನೆ, ಅವ್ನು ಬಜೆಟ್ ಇಟ್ಕೊತಾರೆ. ಹಿಂಗೆ ನಡೀತಾ ಇದೆ. ಅದು ನಾನು ಓಪನಾಗಿ ಹೇಳಿದ್ದೀನಿ. ಇವಾಗ ನನ್ನ ಮೇಲೆ ಕೇಸ್ ಫೈಲ್ ಮಾಡ್ತಾರಾ? ಯಾಕೆ ತೊಗೊಳ್ಳಲ್ಲ ನಾನು ಸ್ಯಾಟಲೈಟ್ ರೈಟ್ಸ್ ಫ್ರೀಯಾಗಿ ಅಂತಲ್ಲ. ರಿಕ್ವೆಸ್ಟ್ ಮಾಡಿದ್ದೀರಲ್ಲ ಯೂಟ್ಯೂಬಲ್ಲಿ 100% ಅವ್ರು ನೋಡ್ತಾರೆ. ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಅವ್ರ ಇಷ್ಟ. ತೊಗೊಂಡಿಲ್ಲ ಅಂದ್ರೂ ಬೇಜಾರಿಲ್ಲ. ನಾನು ಪಿಕ್ಚರ್ ನೋಡೇ ಇಲ್ಲ. ಈಗ ಸಡನ್ನಾಗಿ ಉದಯ ಟಿ ವಿ, ಸುವರ್ಣ ಚಾನಲ್ಲು ಸ್ಯಾಟಲೈಟ್ಗೆ ಒಪ್ಕೊಂಡ್ರು. ಮೊನ್ನೆ ಒಂದು 2 ತಿಂಗಳ ಹಿಂದ್ಗಡೆ ಫಿಲಿಮ್ ಚೇಂಬರಲ್ಲಿ ಡಿಸೈಡ್ ಆಯಿತು. ಟಕ್ ತೊಗೊಂಡ್ರು. ಈಗ ಫೆಬ್ರವರಿಯಲ್ಲಿ ತೊಗೊತೀನಿ ಅಂತ ಹೇಳೋರೆ. ನಾನು ಯಾಕೆ ಹೇಳ್ತಾಯಿದ್ದೀನಿ ಗೊತ್ತಾ? ಪಿಕ್ಚರ್ ನೋಡಿ. ಆಮೇಲೆ ನಾನು ಜನರಿಗೆ ಹೇಳ್ತಾಯಿದ್ದೀನಿ, ನಾನು ಫ್ರೀಯಾಗಿ ತೋರಿಸ್ತೀನಿ ಪಿಕ್ಚರ್, ನೀವು ಮನೇಲೇ ಕೂತು ನೋಡಿ. ನಾನು ಇವಾಗ ಏನೇನು ಮಾತಾಡಿದ್ದೀನಿ, ಏನೇನು ಆವಾಜ್ ಹಾಕಿದ್ದಾನೆ, ಗೀಂಚಳಿ ಅಂತ ಕೆಲವ್ರು ಮಾತಾಡ್ತಾರೆ. ಅರ್ಥ ಆಯ್ತು? ಅವ್ನು ಏನು ಬೇಜಾನ್ ದುರಾಂಕಾರ, ಅವ್ನು ಯಾವತ್ತಾದರೂ ಸತ್ತೋಗ್ತಾನೆ. ಅವೆಲ್ಲ ಬಿಟ್ಬಿಡಿ. ನನ್ನ ಪಿಕ್ಚರ್ ನೀವು ನೋಡಿ, ನನ್ನ ದ್ವೇಷಿಸೋರು ಪ್ರೀತಿಸ್ತಾರೆ ಅಂತ ಪಿಕ್ಚರ್ ಮಾಡಿದ್ದೀನಿ. ಓಕೆ ಸರ್. ಸೊ ಹುಚ್ಚ ವೆಂಕಟ್ ಅವರು ಹಿಂಗೆಲ್ಲ ಹೇಳ್ತಾರೆ ನೋಡಿ, ಅವ್ರ ಫೀಲಿಂಗ್ಸ್ ಎಷ್ಟೊಂದಿದೆ. ಅವರು ಸಿನಿಮಾನ ಅದೇ ಹೇಳಿದ್ ಬ್ರೈನಿಂದ ನೋಡಬೇಡಿ, ಹಾರ್ಟಿಂದ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಸಿನಿಮಾನ ನೀವು ನೋಡಬೇಕು, ಮತ್ತು ನೀವು ಆ ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡಿಬಿಟ್ಟು ರಿಲೀಸ್ ಮಾಡೋಕ್ಕೆ ಅವ್ರಿಗೆ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಹುಚ್ಚ ವೆಂಕಟ್ ಅವರೇ, ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಪ್ರಾಜೆಕ್ಟ್. ಜನವರಿ 1ರಿಂದ ನಿಮ್ಮನ್ನು ಹೊಸ ಹುಚ್ಚ ವೆಂಕಟ್ ಅವರಾಗಿ ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯು. ನಾನು ಯಾವತ್ತು ನನ್ನ ಸ್ಟೈಲ್ ಒಂದೇ ಥರ ಇರುತ್ತೆ, ಇದು ಹೇಳ್ತೀನಿ. ಹೊಸ ಹುಚ್ಚ ವೆಂಕಟ್ ಆಗಲ್ಲ, ಏನಾಗ್ತೀನಿ. ಮತ್ತೆ ಇನ್ನೊಂದು ಹುಡುಗಿ ಬರ್ತಾರೆ ಜೀವನದಲ್ಲಿ, ಮತ್ತು ಗಾಯ ಮಾಡಿದವ್ರೊಬ್ಬರು ಬೇಕಾ ರಮ್ಯ ಅವರೇ? ಈ ಮಾತು ಅಂತೀನಿ. ಗಾಯ ಮಾಡಿರೋದು ನೀವು, ವಾಸಿ ಮಾಡೋರು ಬೇಕಾ? ನೀವೇ ವಾಸಿ ಮಾಡಿದ್ರೆ ಖುಷಿ ಪಡ್ತೀನಿ, ಇಲ್ಲ ವಾಸಿ ಮಾಡೋರ್ಗೆ ಅವಕಾಶ ಕೊಡ್ತೀನಿ. ಪ್ರೀತಿ ಇಲ್ದಿರ ಬದುಕೋಕ್ಕಾಗಲ್ಲ ಈ ಹುಚ್ಚ ವೆಂಕಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಕೀರ್ತಿ ಆನ್ ಯೂಟ್ಯೂಬ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಿಮ್ದು ಏನೇ ವ್ಯೂಸ್ ಇರಲಿ, ಬಿ ಓಪನ್ ಹಾರ್ಟೆಡ್.